ವೀಕ್ಷಕರೇ, ಇದೇ ಏಪ್ರಿಲ್ ತಿಂಗಳ 26ನೇ ತಾರೀಕು ಶುಕ್ರವಾರದಂದು ನಡೆದ ಲೋಕಸಭಾ ಚುನಾವಣಾ ಹಿನ್ನೆಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಚುನಾವಣೆಯಲ್ಲಿ ಅಹಿತಕರ ಘಟನೆಗಳು ನಡೆದಿವೆ ಎಂಬ ಹೇಳಿಕೆಯನ್ನು ಅದೇ ಬೆಂಡಿಗಾನಹಳ್ಳಿ ಗ್ರಾಮದ ಗಣೇಶ್ ಆರಾಧ್ಯ ಎಂಬ ವ್ಯಕ್ತಿಯು ಆರೋಪಗಳನ್ನು ಮಾಡಿದರು. ಆದರೆ ಇವೆಲ್ಲ ಶುದ್ಧ ಸುಳ್ಳು ಎಂದು ಬೆಂಡಿಗಾನಹಳ್ಳಿ ಗ್ರಾಮಸ್ಥರು ಹಾಗೂ ಗಣೇಶ್ ರವರ ತಾಯಿ ಅಣ್ಣ ಹತ್ತಿಗೆಯವರೇ ಹೇಳಿಕೆಗಳನ್ನು ನೀಡಿದ್ದಾರೆ. ಹಾಗಾದರೆ ಅವರು ನೀಡಿದ ಹೇಳಿಕೆಗಳು ಏನು ಅಂತೀರಾ? ಆ ಎಲ್ಲ ಡೀಟೇಲ್ಸ್ಗಳನ್ನು ಒಮ್ಮೆ ನೋಡಿ ಬರೋಣ ಬನ್ನಿ. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಬೆಂಡಿಗಾನಹಳ್ಳಿ ಗ್ರಾಮದ BS ವೀರೇಶ್ ಆರಾಧ್ಯ ಮಾಡುವಂತಹ ನಮಸ್ಕಾರಗಳು. ವಿಷಯ ಇಷ್ಟೇ ಬಂಧುಗಳೇ, ಶುಕ್ರವಾರ ಅಂದರೆ 26ನೇ ತಾರೀಕು ನಡೆದಂತಹ ಲೋಕಸಭಾ ಎಲೆಕ್ಷನ್ನಲ್ಲಿ ಕೆಲವೊಂದು ಲೋಪದೋಷಗಳನ್ನು ಆಗಿದ್ದಾವೆ ಅಂತ ಹೇಳ್ಬಿಟ್ಟು BS ಗಣೇಶ್ ಆರಾಧ್ಯ ಹಿಂದೂ ಅನ್ನೋರು ಹೇಳಿದ್ದಾರೆ. ಯಾವತ್ತು ಶನಿವಾರ 27ನೇ ತಾರೀಕು ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡೋದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇನೆ. ಇದು ಸತ್ಯಕ್ಕೆ 100% ಸತ್ಯ. ಅಂದರೆ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಬಸವೇಶ್ವರ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಕುಲದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಮತ್ತು ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಮ್ಮ ದರ್ಪ ಪತ್ನಿ ಮೇಲೂ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ಅವರು ಫಸ್ಟ್ನೇದು ಒಂದು ಮಾತು ಹೇಳಿದ್ದಾರೆ. ಅವರು ನಮ್ಮ ಊರಿನಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಹೆಣ್ಮಕ್ಳಿಗೆ ಇಲ್ಲಿ ಇದಿಲ್ಲ ಅದು ಇಲ್ಲ ಅಂತ ಏನೇನೋ ಹೇಳಿದ್ದಾರೆ ಅವರು. ಆದರೆ ನಮ್ಮ ತಾತನ ಆದಿಯಾಗಿ, ನಮ್ಮ ಅಜ್ಜಿ ಆದಿಯಾಗಿ, ನಮ್ಮ ತಂದೆಯವರ ಆದಿಯಾಗಿ ಇದುವರೆಗೂ ಅಂಥ ಘಟನೆಗಳು ಯಾವುದೂ ನಡೆದಿಲ್ಲ. ನಾನು ಹುಟ್ಟಿದ ಮೇಲೆ ಅವನು ಹುಟ್ಟಿರೋದು, ಸ್ವಂತ ನನ್ನ ತಮ್ಮ ಅವನು. ಗಣೇಶ್ ಆರಾಧ್ಯ ಬೆಂಡಿಗಾನಹಳ್ಳಿ ಹಿಂದೂ ಅನ್ನೋನು ಸ್ವಂತ ನನ್ನ ತಮ್ಮ. ನಾನು ಹುಟ್ಟಿದ ಮೇಲೆ ಅವನು ಹುಟ್ಟಿರೋದು. ಇದುವರೆಗೂ ಯಾವುದೇ ಅಂಥ ಅಹಿತಕರ ಘಟನೆಗಳು ನಡೆದಿಲ್ಲ. ಮೊದಲನೇದಾಗಿ ಹೆಣ್ಮಕ್ಳ ಬಗ್ಗೆ. ಎರಡನೇದಾಗಿ ಬೆಂಡಿಗಾನಹಳ್ಳಿಯಲ್ಲಿ ನೀರಿಲ್ಲ, ಎಲ್ರಿಗೂ ನೀರು ಸಮಸ್ಯೆ ಆಗಿದೆ ಅಂತ. ನೀರು ಸಮಸ್ಯೆ ಅಂದರೆ ರಾಮಾಂಜಿ ಅನ್ನೋನು ನೀರು ಬಿಡ್ತಾಯಿದ್ದಾನೆ ಬೆಂಡಿಗಾನಹಳ್ಳಿಯಲ್ಲಿ. ಅವನು ಹಗಲು ರಾತ್ರಿ ಕಷ್ಟಪಟ್ಟು ಬೆಂಡಿಗಾನಹಳ್ಳಿಗೆ ಎಲ್ಲ ಮನೆಗೂ ನೀರು ಬಿಡ್ತಾ ಇದೆ. ಎಲ್ಲ ಮನೆಗೂ ಸಂಪುಗಳು ನೀರು ತುಂಬಿಸ್ತಾ ಇದ್ದಾನೆ. ಮತ್ತು ಮೂರನೇದಾಗಿ ಅವನು ಏನಂತ ಹೇಳಿದ್ದಾರೆ ಅಂತಂದರೆ, ಬೆಂಡಿಗಾನಹಳ್ಳಿಯಲ್ಲಿ ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ, ಯಾರು ಬೆಂಡಿಗಾನಹಳ್ಳಿ ವಾಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬೆಂಡಿಗಾನಹಳ್ಳಿ ಎಲ್ಲ ಅವ್ರ ಜಮೀನಿದ್ದು ನೀರು ಇರೋರು ಸಹ ಇಲ್ಲಿ ಜಿಲ್ಲಿರೋ ಜಮೀನು ಮಾರಿ ಬೆಂಗಳೂರಿಗೆ ಹೋಗಿ ಮನೆ ಕಟ್ಕೊಂಡು ಬಾಡಿಗೆ ಮನೆಗಳು ಕಟ್ಟು ಅವರು ಜೀವನನ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಕೊರೋನಾ ಟೈಮಲ್ಲಿ ಯಾರು ಊರಿಗೆ ಬದಲಿಸಲಿಲ್ಲ ಅವ್ರನ್ನ. ಯಾರು ಊರು ಬಿಟ್ಟು ಹೋದ್ರು ಯಾರನ್ನೂ ಊರಿಗೆ ಬರಲಿ. ಆದರೆ ನಮ್ಮ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಎಲ್ಲರೂ ಬಂದು ಊರಲ್ಲೇ ವಾಸವಾಗಿದ್ದು, ಕೊರೋನಾ ಆದ ನಂತರ ತಕ್ಷಣ ಅವ್ರು ಊರುಗಳಿಗೆ ಹೋಗಿದ್ದಾರೆ. ಬೆಂಗಳೂರು ಗ್ರಾಮದಲ್ಲಿ ವಾಸವಾಗಿದ್ದಂಥ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಇದ್ದವರೆಲ್ಲ ಆಚೆ ಹೋಗಿದ್ದರು. ಕೊರೋನಾ ಟೈಮಲ್ಲಿ ಊರಿಗೆ ಬಂದು ಊರಲ್ಲೇ ನೆಲೆಸಿ ಮತ್ತೆ ಕೊರೋನಾ ಮುಗಿದ ನಂತರ ಹೋಗಿದ್ದಾರೆ. ಅದು ಬೇಕಾದ್ರೆ ಎಲ್ಲರೂ ತಿಳ್ಕೊಬೋದು. ಯಾರು ಬೇಕೋ ನಮ್ಮ ಊರಿಗೆ ಬರ್ಬೋದು, ಯಾರು ಬೇಕೋ ಯಾವಾಗ ಬೇಕೋ ಹೋಗ್ಬೋದು, 24 ಇದ್ದಂಗೆ. ಮತ್ತು ಇನ್ನೊಂದು ಹೇಳಿ, ಈ MTB ನಾಗರಾಜ್ ಅವರು ಕೊನೆಯದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಥ ಹಿಂಬಾಲಕರನ್ನ ದಯವಿಟ್ಟು ಬೆಳೆಸೋಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಇವರಿಂದ ನಿಮ್ಗೆ ಒಳ್ಳೇದಾಗಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸ್ವಾಮಿ ವಿಷಯವಾಗಿ ನೀವು ಅದನ್ನ ಖ್ಯಾತೆ ತಗೊಂಡು ಅದನ್ನ ದೊಡ್ಡದು ಮಾಡೋಕ್ಕೆ ಹೋದ್ರಿ. ನಿಮ್ಮ ಮನೇನೂ ಹಾಳಾಗೋಯ್ತು, ಅವನ ಮನೇನೂ ಹಾಳಾಗೋಯ್ತು. ನೀವು ನಿಮ್ಮ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿದ್ದೀರಾ, ನಿಮ್ಮ ಹೆಂಡತಿ ಮಕ್ಕಳು ಯಾರೂ ಬರೋಲ್ಲ. ಇವತ್ತು ಇವನು ಹೆಂಡತಿ ಬಂದರು. ಇವನು ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲ ಸತ್ಯಕ್ಕೆ ದೂರವಾದಂಥವು. ಯಾರೂ ಈ ವಿಷಯ ಬಗ್ಗೆ ಗಮನ ಕೊಡಬೇಡಿ. ಫಸ್ಟು ಅವನ ಚರಿತ್ರೆಯನ್ನು ತಿಳ್ಕೊಳ್ಳಿ. ಅವನು ಗಣೇಶ್ ಆರಾಧ್ಯ ಅನ್ನೋನು ಬೆಂಡಿಗಾನಹಳ್ಳಿಯಲ್ಲಿ ವಾಸವಾಗಿಲ್ಲ, ಅವನು ವಾಸವಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ. ನಾನೇ ಅವನ್ನ ಮನೆಯಿಂದ ಆಚೆ ಕಳಿಸಿದ್ದೀನಿ. ಅವನು ನಮ್ಮ ಮನೇಲಿ ಇಲ್ಲ. ಬೆಂಡಿಗಾನಹಳ್ಳಿಗೂ ಅವನಿಗೂ ಏನು ಸಂಬಂಧನೂ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾನೆ, ಊರಲ್ಲಿ ಗಬ್ಬೆ ಬರ್ಸ್ತಾನೆ, ಓಡೋಗ್ತಾನೆ. ಬೆಂಕಿ ಇಕ್ಕೋದು ಓಡೋಗೋದು, ಅವ್ನು ಇಷ್ಟೇ ಕೆಲಸ. ಅಲ್ಲಿರಲ್ಲ ಅವನು, ಬೆಂಕಿ ಇಕ್ಕೋದು ಓಡೋಗೋದು. ಯಾರು ಅವನ ವಿಷಯಗಳನ್ನ ನಂಬಕ್ಕೆ ಹೋಗಬೇಡಿ, ಇದಂತೂ ಸತ್ಯ. ಕೊನೆಯದಾಗಿ ಮತ್ತೊಂದು ವಿಷಯಕ್ಕೆ ಕ್ಲಾರಿಫೈ ಕೊಡಬೇಕಾಗಿದೆ. ಗಣೇಶ್ ಆರಾಧ್ಯ ಅವರು ಒಂದು ಆಪಾದನೆ ಮಾಡಿದ್ದಾರೆ. ನಮ್ಮ ಊರಿನಲ್ಲಿ ಯಾರಾದರೂ ಆಚೆಯಿಂದ ಬಂದಾಗ ಊರು ದಾಟಬೇಕಾದ್ರೆ ಪಂಚೆ ಕೈಲಿ ಸುತ್ತಕೊಂಡು ಮತ್ತು ಚಪ್ಪಲಿನ ಎತ್ಕೊಂಡು ಅದನ್ನು ಸೈಕಲಲ್ಲಿ ಹಿಂದ್ಗಡೆ ಇಟ್ಕೊಂಡು ಊರಿಂದ ಆಚೆ ಹೋದ ನಂತರ ಹಾಕ್ಕೊಂಡು ಹೋಗ್ಬೇಕಾಯಿತು. ಅಂಥ ಪರಿಸ್ಥಿತಿ ಇತ್ತು. ಎಲ್ಲ ಇದಕ್ಕೂ ಸ್ವತಂತ್ರ ಬಂದರೂ ನಮ್ಮೂರು ಸ್ವತಂತ್ರ ಬಂದಿಲ್ಲ ಅಂತ ಹೇಳಿದ್ದಾನೆ. ಆ ಸ್ವತಂತ್ರ ಯಾವಾಗ 1947 ಬಂದಾಗಿಂದನೂ ನಮ್ಮೂರು ಸ್ವತಂತ್ರ ಸಿಕ್ಕಿದೆ. ಯಾವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅವಾಗಿಂದ ಸ್ವತಂತ್ರ ಸಿಕ್ಕಿದೆ. ಯಾವಾಗ ಈ BJP ಗೌರ್ಮೆಂಟ್ ನಡೀತಾ ಇದೋ ಅವತ್ತಿಂದ ನಮ್ಮ ಸ್ವತಂತ್ರ ಕಿತ್ಕೊಂಡಿದ್ದಾರೆ. ನಮ್ಮದು ನಮಗೆ ಈಗ ಸ್ವತಂತ್ರ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನಮ್ಗೆ ಸ್ವತಂತ್ರ ಇತ್ತು. BJP ಗೌರ್ಮೆಂಟ್ ಬಂದಾಗ ನಮ್ಮೂರಲ್ಲೆಲ್ಲ ಇದೇ ಕಿತಾಪತಿಗಳೇ ಮಾಡ್ತಾ ಇದ್ದಿದ್ದು. ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಅಂದರೆ MT ನಾಗರಾಜ್ ಅವರು ಅದಕ್ಕೆ ಅಡ್ಗಾಲು ಹಾಕಿದರು. ಅದಕ್ಕೆ ಯಾವುದೇ ಥರದ ಅವರು ಕಿಟಕಿನೂ ಇಡಿಸ್ಲಿಲ್ಲ, ಮತ್ತು ಮೇಲ್ಚಾವಣಿನೂ ಮಾಡಿಸ್ಲಿಲ್ಲ, ಮತ್ತು ಡೋರು ಇಡಿಸ್ಲಿಲ್ಲ. ಯಾರೋ ಇಡಿಸಿದ್ದಕ್ಕೆ ಇವ್ರು ಬಂದು ಅಲ್ಲಿ ಶಂಕುಸ್ಥಾಪನೆ ಮಾಡ್ಕೊಂಡು ಹೋದ್ರು, ಹಾರಗಳು ಹಾಕ್ಕೊಂಡು ಹೋದ್ರು. ಇವಾಗ ಇವ್ರು ಹೇಳಿರ್ತಕ್ಕಂಥ ಆಪಾದನೆಯಲ್ಲಿ ಯಾವುದೇ ಥರದ ಉರುಳಿಲ್ಲ. ಎಲ್ಲರೂ ಇವಾಗ ನಾವು ಚಪ್ಪಲಿ ಹಾಕೊಂಡೇ ಬಂದಿದ್ದೀರಿ. ನಾವು ಎಲ್ಲ ಪಂಚಗಳು ಉಟ್ಕೊಂಡು ನಾವೆಲ್ಲ ಇವಾಗೆಲ್ಲ ಬರಮಣ ನಿಕಾರ ಹಾಕೊಂಡು ಓಡಾಡೋದು. ಅವನು ಬರಮಣ ನಿಕಾರ ಹಾಕೊಂಡೇ ಓಡಾಡೋದು. ಅವನು ಏನಾದ್ರು ಪ್ರಯಾಣ ಹೋಗ್ಬೇಕಾದ್ರೆ ಪಂಚ ಕಟ್ಕೊಳ್ತಾನೆ. ಎಲ್ಲೂ ಅವನು ಮೊನ್ನೆ ಎಲೆಕ್ಷನ್ ಬಂದಾಗ ಪ್ಯಾಂಟ್ ಬಿಚ್ಕೊಂಡು ಏನು ಬಂದು ಕೂತ್ಕೊಂಡಿರಲಿಲ್ಲ. ಅಲ್ಲಿ ಪ್ಯಾಂಟ್ ಹಾಕೊಂಡೇ ಬಂದು ಕೂತಿದ್ದು. ಬೇಕಾದ್ರೆ ನೀವು ಗಮನಿಸ್ಕೊಬೋದು, ವಿಡಿಯೋ ಕ್ಲಿಪ್ಸಲ್ಲಿ ಬೇಕಾದ್ರೆ ಗಮನಿಸ್ಕೊಬೋದು.
ನಾವು ಎಲ್ಲರೂ ಓಟ್ ಹಾಕಕ್ಕೆ ಹೋದರೆಲ್ಲ ಪ್ಯಾಂಟ್ ಹಾಕೊಂಡೇ ಹೋಗಿದ್ದು, ಯಾರು ಪ್ಯಾಂಟ್ ಬಿಚ್ಕೊಂಡು ಪಂಚೆ ಬಿಚ್ಕೊಂಡು ಯಾರು ಹೋಗಿಲ್ಲ. ಬೇಕಾದ್ರೆ 5 ವರ್ಷಕ್ಕೊಂದ್ಸರಿ ವಿಧಾನಸಭೆ ಎಲೆಕ್ಷನ್ ನಡೆದಿದೆ, ಯಾರು ಬೇಕಾದರೆ ನಿಕ್ಕರಲ್ಲಿ ಯಾರೂ ಹೋಗಿಲ್ಲ. ಮತ್ತು ಬಸ್ ಸ್ಟ್ಯಾಂಡಿಂದ ಯಾರೂ ಪಂಚೆ ಬಿಚ್ಕೊಂಡು ಯಾರೂ ಬಂದಿಲ್ಲ. ಇದು ಸತ್ಯಕ್ಕೆ ದೂರವಾದಂಥ ಮಾತು. ನನ್ನ ಮಗನೇ ಆಗಿರ್ಬೋದು, ಸುಮ್ಮನೆ ಈಗ ಬರ್ತಾ ಇದ್ದಾನೆ, ಓದ್ತಾ ಇದ್ದಾನೆ ಅಷ್ಟೇ. ಅದಕ್ಕೆ ಮೊದಲು ಬರ್ತಾ ಇಲ್ಲ, ಓದ್ತಾ ಇಲ್ಲ, ಇಬ್ಬರಿಗೂ ಆತಾ ಇಲ್ಲ. ಈಗ ಈ ಊರಿನಲ್ಲಿ ಏನೇ ನಡೀಲಿ ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ, ಅದೇನೇ ಆಗ್ಬೋದು. ಕ್ಲಾರಿಫೈ ಕೊಡ್ತಾ ಇರೋದು ಯಾರು ಬಲವಂತದಿಂದನೂ ಅಲ್ಲ, ನಮ್ಗೆ ಬೇಜಾರಾಗಿ ಬಂದು ಕ್ಲಾರಿಫೈ ಕೊಡ್ತಾ ಇರೋದು ಇದು. ಮಾತಾಡೋದು ಅತ್ತಿಗೆ ಆಗಬೇಕು. ನಾನು ಬಂದು 10 ವರ್ಷ ಆಯಿತು. ನಾವು ಇದರಿಂದನೂ ಗೋಣವ್ರ ಮನೆ ಹತ್ರ ಒಂದು ದಿವಸನೂ ಹೋಗಲಿಲ್ಲ. ಇವತ್ತೇ ಈ ಥರ ಇದಕ್ಕೆ ಬಂದಿರೋದು. ನೀರಾದರೆ ಹಾಸ್ಪಿಟ್ಲಾಗಲಿ ನಾವು ಬೇರೆ ಕಡೆ ಹೋಗ್ತಿಲ್ಲ, ಇದೇ ಊರಲ್ಲೇ ಹೋಗ್ತಾಯಿದೆ. ಸ್ಕೂಲ್ ಇದೆ, ಹಾಸ್ಪಿಟ್ಲ್ ಇದೆ, ಆಶ್ರಮ ಇದೆ. ನಾವು ಯಾವ ಥರ ಇದಕ್ಕೂ ಗೋಣವ್ರ ಮನೆ ಹತ್ರ ಏನಕ್ಕೂ ಹೋಗಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಅವ್ರು ಏನು ಹೇಳಿದಾರಂತೂ ನಮಗೂ ಗೊತ್ತಿಲ್ಲ, ಎಲ್ಲ ಸುಳ್ಳೆ. ನಾವು ಕಷ್ಟಪಡ್ತೀವಿ, ದುಡ್ಕೊತೀವಿ, ನಮ್ಗೆ ರಾಜಕೀಯಕ್ಕೆ ಸಂಬಂಧ ಇಲ್ಲ. ಬೇಕಾದರೆ ಓಟ್ ಹಾಕ್ತೀವಿ, ಬರ್ತೀವಿ, ನಮ್ಗೆ ಇಷ್ಟ ಬಂದಿದ್ದಕ್ಕೆ ಹಾಕ್ತೀವಿ, ಬರ್ತೀವಿ ಅಷ್ಟೇ. ಅದಕ್ಕೆ ಏನೂ ಸಂಬಂಧ ಇಲ್ಲ. ಯಾವ ಥರ ಬೇಕೋ ಆ ಥರ ಬರ್ತಾ ಇದ್ದೀವಿ ಅಷ್ಟೇ. ನಾವು ಇದುವರೆಗೂ ಕೈಯಲ್ಲಿ ಚಪ್ಪಡಿನೂ ಎತ್ಕೊಂಡೋಗಿಲ್ಲ. ಅವ್ರ ಮನೆ ಮುಂದೆನೇ ಡೈಲಿ ಹೋಗ್ತೀವಿ, ಹಾಲ್ಗೂ ಹೋಗ್ತೀವಿ, ಬರ್ತೀವಿ, ಅದೇ ರೋಡಲ್ಲೇ ಓಡಾಡ್ತೀವಿ, ಅವ್ರ ಮನೆ ಮುಂದೆನೂ ಹೋಗ್ತೀವಿ. ನಮ್ಗೆ ಯಾರು ಏನು ಇದಕ್ಕೆ ಬಂದೇ ಇಲ್ಲ, ಆ ಥರ ಏನಿಲ್ಲ. ನಮ್ಮ ಓಟ್ ನಾನು ಇದೇ ಫಸ್ಟ್ ಇಲ್ಲೇ ಓಟ್ ಆಗಿರೋದು. 3 ವರ್ಷದಿಂದ ಆಗ್ತಾಯಿದ್ದೀನಿ ಓಟು. ಯಾವ ಇದು ಇಲ್ಲ ಸರ್ ನಮ್ಗೆ. ಇನ್ನು ಬೆಳ್ಳಿಗಾನಹಳ್ಳಿ ಗ್ರಾಮದ ಕೆಲವು ಮುಖಂಡರು ಮಾತನಾಡಿ, ನಾವು ಸಹ MTB ನಾಗರಾಜ್ ಅವರ ಬಳಿ ಕೆಲಸ ಮಾಡಿದ್ದು, ಅವರ ಜೊತೆಯಲ್ಲೇ ಇದ್ದೆವು. ಆದರೆ ಅವರು ನಮಗೆ ಹೇಳಿಕೊಟ್ಟದ್ದು ಗ್ರಾಮವನ್ನ ಒಡಿಬಡಿ ಎಂದಿದ್ದಾರೆ ಹೊರತು ಅಭಿವೃದ್ಧಿ ಮಾಡಿಲ್ಲ ಎಂದು ಆರೋಪಿಸಿದ್ದಾರೆ. ನಾನು MTB 9 ವರ್ಷದಿಂದ ಇದ್ದೆ. 9 ವರ್ಷದಿಂದನೂ MTB ಹೇಳ್ಕೊಟ್ಟಿರೋದು ನನಗೆ ಬರೀ ಬೆಳಗಾನಹಳ್ಳಿನ ಒಡಿ ಬಡಿ ಅಂತ ಬಿಟ್ಟರೆ ಇನ್ನೇನು ನನಗೆ ಅಭಿವೃದ್ಧಿನೂ ಮಾಡಿಲ್ಲ, ನನಗೇನು ಹೇಳೂ ಇಲ್ಲ. ನಾನು 9 ಬಾರಿ ನಾನು ಏಜೆಂಟಾಗಿ ಕೂತ್ಕೊಂಡಿದ್ದೆ. ನಾನು 9 ಬಾರಿ ಏಜೆಂಟಾಗಿ ಕೊಟ್ಟಿದ್ರೆ ನನಗೆ ಯಾರು ಇವ್ರನ್ನ ಒಂದು ಚೂರು ತೊಂದರೆ ಕೊಟ್ಟಿಲ್ಲ. ಅವ್ರು ಓಟ್ ಅವ್ರು ಹಾಕ್ಕೊಳ್ಳೋರು, ಇವ್ರು ಓಟ್ ಇವ್ರು ಹಾಕ್ಕೊಳ್ಳೋರು. ಇದೆಲ್ಲ ಇವನ್ಕ ಕಾಸು ಕೊಟ್ಟು ಇವನ್ಕ ವಿಧಿ ಇಲ್ಲ, ಇವನ್ಕ ದುಡಿದು ತಿನ್ನೋಕೆ ವಿಧಿ ಇಲ್ಲ. ದುಡಿದು ತಿನ್ನೋ ವಿಧಿ ಇಲ್ದಿರ MTB ತಾಗ ಸೇರ್ಕೊಂಡು ಈ ಥರ ಕಾಸು ಇಸ್ಕೊಂಡು ಈ ಥರ ನಾವು ಎಲ್ಲರ ಮೇಗೂ ಆಪಾದನೆ ಮಾಡ್ತಾವ್ರೆ. ಹತ್ರ ನಾನು ಇವಾಗ MTBಗೆ ಸವಾಲಾಗ್ತೀನಿ. MTB ನಾಗರಾಜ್ ಅಣ್ಣರೇ, ನೀವೇನಾದರೂ ನನಗೆ 10,000 ಕೊಟ್ಟಿದ್ರೆ ಈಗ ಬಂದು ಹೇಳ್ಬಿಡ್ರಿ. ನಾನು ನಿಮ್ಮ ಎಲ್ಲಿ ಹೊಸಕೋಟೆಗೆ ಬಂದರೆ ಹೊಸಕೋಟೆಗೆ ಬರ್ತೀನಿ, ಸೂಲುಬೆಲೆಗೆ ಬಂದರೆ ಸೂಲುಬೆಲೆಗೆ ಬರ್ತೀನಿ, ಇಲ್ಲ ಗಡ್ಡೆಚಾರಕ್ಕೆ ಬೆಳೆ ಬಂತಂದ್ರೆ ಅಲ್ಲಿಗೆ ಬರ್ತೀನಿ. ನಾನು 10 ಪೈಸೆ ಏನಾದರೂ ಮುಟ್ಟಿದ್ರೆ ನಿಮ್ಮ ಹತ್ರ ನೀವೇನು ಹೇಳಿದಕ್ಕೆ ನಾನು ಅದಕ್ಕೆ ರೆಡಿಯಾಗಿರ್ತೀನಿ. ನನ್ನ ಸ್ವಂತ ದುಡಿಮೆಯಿಂದ ಇಲ್ಲಿ ನಾನು ಕೆಲಸ ಮಾಡಿದ್ದೀನಿ 9 ವರ್ಷದಿಂದಲೂ. ನನಗಿಷ್ಟ ಆಗಿಲ್ಲ. ನನ್ನ ಸಾಕಿದವ್ರು ಇವರು, ಬೆಳೆಸಿದವ್ರು ಇವರು. ನನಗೇನೋ ಸ್ವಲ್ಪ ಕೋಪ ಇತ್ತು, ನನ್ನ ಕೋಪನ ಸರಿ ಮಾಡಿದ್ರು. ನಾನು ಪಾಡಕ್ಕೆ ನನ್ನ ಮನೆಗೆ ನಾನು ಬಂದಿದ್ದೀನಿ. ಇದು ಬಂದವರೆ MTB ಏನು ಚೆನ್ನಾಗಿ ಗೊತ್ತು ನಮ್ಗೆ. ಬರೀ ಒಡಿ ಬಡಿ ಮನೆಗಳು ಹಾಳು ಮಾಡು ಇಷ್ಟೇ. ಇನ್ನೇನು ದುಡ್ಡು ಕಾಸು ಅವೆಲ್ಲ ಅಪ್ಟಾ ಸುಳ್ಳೋದು. ಯಾರಿಗೂ ಲಕ್ಷಗಳು ಸಾವಿರಗಳು ಕೊಟ್ಟಿರೋದಿಲ್ಲ, ಯಾರು ಒತ್ಕೊಂಬಂದಿರೋರು ಇಲ್ಲ ಇಲ್ಲಿ. ಈಗ ಅದೇ ನಾವು ಮಾತಾಡ್ತಾನೆ ಸಂವಿಧಾನ ಅಂತಾನೆ ಗಣೇಶ್ನು ಜೊತೆ ಹುಟ್ಟಿರೋರು, ನಾವು ಜೊತೆಗಾರರು, ಜೊತೆ ಹುಟ್ಟಿ ಜೊತೆಗೆ ಬೆಳೆದಿರೋರು. ಸಂವಿಧಾನ ಅಂತಾನೆ, ಅಭಿವೃದ್ಧಿ ಅಂತಾನೆ, ಮೂಲ ಸೌಕರ್ಯ ಇಲ್ಲ ಅಂತಾನೆ. ಏನ್ ಮೂಲ ಸೌಕರ್ಯ ಅಂದ್ರೆ ಏನ್ ಗೊತ್ತಾ ಅವ್ನಿಗೆಲ್ಲ ನಮ್ಗೆ? ಈ ಊರ್ನೋನೇ ಅಲ್ಲ ಅವನು. ಆಮೇಲೆ ಅದೇನು ಹೇಳ್ತಾನೆ ಅಂತ ಸೀಮಿತ ಅಷ್ಟೇ. ಅವನು ಹೆಂಗ್ಸ್ರುಗಳು ಬೇಕು ಅವ್ರ ಮನೆಕ ಅಂತ ಹೇಳ್ತಾನೆ. ಏನದ್ ಮಾತದು? ಮನುಷ್ಯನ ಅವನು. ಇವನು ಏನೇನು ಮಾಡಿದೆ ಅದು ಸಮಯ ಬಂದಾಗ ಇದನ್ನೂ ಹೇಳ್ತೀನಿ, ನಾನು ಹೇಳ್ತೀನಿ. ಇವನು ಹೆಂಗಸ್ರ ಮಾತು ಹೇಳ್ತಾವನಲ್ಲ, ಹೆಣ್ಮಕ್ಳ ಮಾತು. ಇದು ನಾನು ಹೇಳ್ತೀನಿ. ಇದ್ರ ಅವನು ಸಿಕ್ದವ್ರ ಹತ್ರಕ್ಕೆಲ್ಲ ಹೋಗಿರೋದು. ಅದ್ರ ನಾನು ಹೇಳ್ತೀನಿ, ಪ್ರೂಫ್ ಬೇಕಾದ್ರೆ ನಾನು ಕೊಡ್ತೀನಿ. ನಾನೇ ಸಾಕ್ಷಿ. ಸಿಕ್ ಹೆಣ್ಮಕ್ಳು ನಾಳ್ ಮಾಡಿರೋದು ಅವನು. ಇದೇ ಹೇಳಿ, ಇದೇ MTB ನಾಗರಾಜನ್ ಆಗ್ಬೋದು, ಅವನದೇ ಆಗ್ಬೋದು. ಇದೇ ರಾಮಣ್ಣ ನೀನ್ ಸಾಕ್ಷಿ ಹೇಳ್ತಾನೆ ಅಂತ ಹೇಳ್ರಿ. ಇಲ್ಲ ನಿಮ್ ಬಿಜೆಪಿ ಮಾಜಿ ಬಿಜೆಪಿ ಮುಖಂಡನೇ ಅಂತ ಹೇಳ್ರಿ. ಈಗ ಊರಲ್ಲಿ ನೀರಿಲ್ಲ ಅಂತ ಹೇಳೋನಲ್ಲ, ಈಗ ನೀವು ಇಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಅಲ್ಲ, ಗ್ರೌಂಡ್ ವರ್ಕ್ ಮಾಡ್ರಿ. ನೀವು ಹೋಗ್ರಿ, ಒಂದ್ 10 ಮನೆ ನಿಮ್ಗೆ ಯಾವ ಇಷ್ಟ ಬರ್ತದ ಒಂದ್ 10 ಮನೆಗೆ ಹೋಗ್ರಿ. ಭಾರತ ದೇಶದಲ್ಲಿ ನೀರ್ ಐತಾ ಇಲ್ಲ ನಾನು ಹೇಳ್ತೀನಿ ನಿಮ್ಗೆ. ನಾನು ಈ ಪಕ್ಷದಲ್ಲಿ ಸೇರಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಇಡೀ ಭಾರತ ದೇಶದಲ್ಲಿ ಅಲ್ಲ ಯಾವ್ದ ಊರೊಳಗೆ ನೀರಿಲ್ಲ ಅಂತಂದ್ರೆ ಅದೇ ಅಂತಂದ್ರೆ ಈ ನಮ್ಮ ಬೆಳಗಾನಹಳ್ಳಿಯಲ್ಲಿ ಮಾತ್ರ ಇರೋದು. ದಿನ ಬೆಳಿಗ್ಗೆ ಆದ್ರೂ ನೀರು ಯಾವುದಕ್ಕೂ ಕೊರತೆ ಇಲ್ಲ. ಇವನು ದುಡಿದೀರಾ, ಇವನು 3 ಕಾಸ್ಕ 6 ಕಾಸ್ಕ ಅಲ್ಲಿ ಆಸೆ ಬಿದ್ದುಬಿಟ್ಟು ಇಲ್ದಿದ್ದೆಲ್ಲ ಊರನ್ನ ಕಳಂಕ ತರೋದಿಲ್ಲ. ಈ ಕಳಂಕಕ್ಕೆ ಬಿಡಲ್ಲ. ಮುಂದೆ ನೋಡಿ ಎಚ್ಚರಿಕೆ ಕೊಡ್ತೀನಿ. ಇದೇ ನಾನು ಇವ್ರು ಯಾರು ಇಲ್ಲ, ನಾನೇ ಖುದ್ದಾಗಿ ಏನು ಬೇಕೋ ಕ್ರಮ ತಗೊಂತೀನಿ. ನಾನು ನನಗೂ ಗೊತ್ತದೆ. ಆ ಪೌರೋಹಿತ್ಯ ಇದಕ್ಕೆ ಅಧ್ಯಕ್ಷನಾಗ ಅದಂಗ ಅಧ್ಯಕ್ಷರು ಮಾಡಿದ್ರು. ನನ್ನ ಜೊತೆ ಕೂತ್ಕೊಂಡು ಅಂದಿಬಾಡು, ಕುರುಬಾಡು, ಕೋಳೆಬಾಡು ಎಲ್ಲ ತಿಂದವನೆ. ನಮ್ಮ ತಾಯಿ ಇದೇ ಅವ್ರ ಮೆಂಬರು. ನಾನು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿ ನಾನು ಕೂಡ ಬೂತಲ್ಲೇ ಇದ್ದೆ. ಅವರು ಕೂಡ ಬೆಳಗ್ಗೆ 5:45 6 ಗಂಟೆಗೆ ಬಂದು ಅವರು ಏಜೆಂಟಾಗಿ ಕುತ್ಕೊತೀನಿ ಅದು ಇದು ಅಂತೆಲ್ಲ ಮಾಡಿದ್ರು. ಊರಲ್ಲಿ ಯಾವುದೇ ಒಬ್ಬರು ಕೂಡ ಪಾರ್ಟಿ ಚೇಂಜ್ ಮಾಡಿಲ್ಲ. ಊರಲ್ಲಿ ಯಾವುದೇ ಒಂದು ಏನೋ ಈ BJP ಕಡೆ MTB ಕಡೆ ಅಂತ ಯಾರೂ ಇಲ್ಲ. ಅವರೊಬ್ಬರು ಸುಮ್ಮನೆ ತೀಟೆ ತಕರಾರು ಇಡಕ್ಕೆ ಬಂದರು.
ನಾವು ಕೇಳಿದ್ದು ನಿಜ, ಇವೆಲ್ಲ ಏನಕ್ಕೆ ಬೇಕು, ಯಾಕೆ ಊರನ್ನ ಯಾಕೆ ಎಲ್ಲ ಒಂದಾಗೈತೆ, ಯಾಕೆ ಹೊಡಿತೀರಾ ಮಾಡ್ತೀರಾ ಅಂತ ಕೇಳಿದ್ರಿ. ಬೆಳಗ್ಗೆನೇ ನಾನು ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ರು, ಅದು ನೋಡಿದ್ರು ಅಂತೆಲ್ಲ ಹೇಳಿದ್ರಲ್ಲ, ಅದು ನಾವು ಕನ್ವಿನ್ಸ್ ಮಾಡಿದ್ದಲ್ಲ. ಒಂದು ನಾವು ಹುಟ್ಟಿದಾಗಿಂದ ನಾವು ಜೊತೆಲಿ ನೋಡಿಕೊಂಡು ಬೆಳ್ಕೊಂಡು ಬಂದಾಗಿಂದ ಎಲ್ಲದರಲ್ಲೂ ನಾವು ಜೊತೆಲಿದ್ದರಿಂದ ನಾವು ಒಂದು ಮಾತು ಹೇಳಿದ್ದು ನಿಜ, ಈ ಥರ ಯಾಕೆ ಇವೆಲ್ಲ ಬೇಡ ಅಂತ. ಇಲ್ಲ ನಾನು ಅದೇ ನಾವು ಮಾಡ್ತೀನಿ ಅಂತಂದು ಬಂದು ಕೂತ್ಕೊಂಡಿದ್ದು ನಿಜ. ಬೆಳಗ್ಗಿಂದ ಸಂಜೆವರೆಗೂ ನಾನಾಗ್ಬೋದು, ಜಯರಾಮಾಚಾರಿ ಜಯಣ್ಣವ್ರಾಗ್ಬೋದು, ಚಂದ್ರಣ್ಣ ಆಗ್ಬೋದು, ಗಣೇಶ್ ಆರಾಧ್ಯ ಆಗ್ಬೋದು, 4 ಜನ ಒಳಗಡೆ ಏಜೆಂಟ್ ಆಗಿದ್ರಿ. ಯಾರು ಕೂಡ ಒಂದು ಮಾತು ಯಾರ್ಯಾರಿಗೂ ಬೈಕೊಂಡಿಲ್ಲ, ಯಾರನ್ನೂ ಅವಾಚ್ಯ ಶಬ್ದಗಳಿಂದ ಆಗಲಿ, ನಿಂದನೆ ಮಾಡಿದ್ದಾಗಲಿ, ಇಲ್ಲ ಓಟ್ ವಿಚಾರಕ್ಕೆ ಜಗಳ ಮಾಡಿದ್ದಾಗಲಿ ಯಾವುದೂ ಇಲ್ಲ. ನೀವು ಬೇಕಾದ್ರೆ CC ಕ್ಯಾಮ್ರಾ ಚೆಕ್ ಮಾಡಿ ನೀವೇ ಪರಿಶೀಲಿಸಿ ನೋಡ್ರಿ, ಯಾವುದು ಆ ಥರದ್ದು ನಡೆದೇ ಇಲ್ಲ. ನಾವು ನಗ್ನಗ್ತಾ ಸಂಜೆವರೆಗೂ ಆರಾಮಾಗಿ ಇದ್ರಿ. ಈ ಥರ ಯಾವುದೇ ಒಂದು ನಡೆದಿಲ್ಲ. ಈ ಸುಳ್ಳು ಆಪಾದನೆಗಳಿಗೆಲ್ಲ ನಾವು ಬೆಲೆ ಕೊಡಲ್ಲ, ಇದೆಲ್ಲ ಸುಳ್ಳು. ಮತ್ತು ಊರಲ್ಲಿ ಆ ತೊಂದರೆಗಳು, ಈ ತೊಂದರೆಗಳು, ಅದು ಇದು ಅಂತೆಲ್ಲ ಊರಲ್ಲೇ ಇಲ್ಲಿದ್ದವ್ರು ತೊಂದರೆಗಳು ಹೆಂಗೆ ಗೊತ್ತಾಗ್ತದೆ? 24 ಗಂಟೆ ಊರಲ್ಲಿರೋರು ನಮಗೆ ಗೊತ್ತಿಲ್ದಿರೋ ತೊಂದರೆಗಳು. ಊರು ಬಿಟ್ಟು ಆಚೆ ಚಿಕ್ಕಬಳ್ಳಾಪುರದಲ್ಲಿದ್ದೀನಿ, ವರ್ಷಕ್ಕೊಂದ್ಸಲ ಎಲೆಕ್ಷನ್ಗೆ ಬರ್ತೀನಿ, 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ಗೆ ಬರೋರ್ಗೆ ಹೆಂಗೆ ತೊಂದರೆಗಳು ಗೊತ್ತಾಗ್ತದೆ? ಪ್ರತ್ಯಕ್ಷದರ್ಶಿಗಳು ನಾವು. ಅಲ್ಲೇ ಅದೆಲ್ಲ ನಡೆದಾಗೂ ನಾವು ಅಲ್ಲೇ ಇದ್ವಿ. ಯಾರು ಕೂಡ ಆ ಹೆಣ್ಮಗು, ಆ ಗಣೇಶ್ ಆರಾಧ್ಯ ಮಿಸ್ಸಸ್, ನಮ್ಮ ಅಕ್ಕನ ರೀತಿನೋ ಇನ್ನೊಬ್ಬರು ಯಾರು ಕೂಡ ಅವ್ರನ್ನ ಮಾತಾಡಿಸಿದವರೇ ಇಲ್ಲ. ಅವ್ರ ಮೇಲೆ ಕೈ ಆ ಥರ ನಮ್ಮೂರಲ್ಲಿ ಆ ಥರ ಯಾರೂ ಇಲ್ಲ. ಹೆಣ್ಮಕ್ಳ ಮೇಲೆ ಕೈ ಮಾಡೋವಂಥ ಗಂಡಸರು ಯಾರೂ ಇಲ್ಲ, ಹೆಣ್ಮಕ್ಳನ್ನ ನಿಂದೆ ಮಾಡೋವಂಥವ್ರು ಯಾರೂ ಇಲ್ಲ. ಅವ್ರನ್ನ ಯಾರೂ ಮಾತಾಡ್ಸಿಲ್ಲ. ಇವರು ಬೂತಲ್ಲಿ ಏಜೆಂಟಾಗಿ ಕುತ್ಕೊಂಡೇ ಇದ್ದರು. ಆಚೆ ಕಡೆ ಬರೋಕ್ಕೆ ಅವ್ರಿಗೆ ಭಯಪಟ್ಟು ಅವರು ಸುಮ್ಮನೆ ಅದೊಂದು ಸೀನ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು MTB ನಾಗರಾಜಣ್ಣವ್ರಿಗೋ ಯಾರಿಗೋ ಇನ್ನೊಬ್ರಿಗೋ ಅವ್ರು ಯಾರಿಗೆ ಫೋನ್ ಮಾಡಿದ್ರೋ ಗೊತ್ತಿಲ್ಲ, ಅವ್ರು ಯಾರಿಗೋ ಇದು ಮಾಡಿ ಪೊಲೀಸವ್ರನ್ನ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿ ಏನೋ ರಿಸರ್ವ್ ಬರೋದಂತೆ. ರಿಸರ್ವ್ ಬಂದು ಯಾರೋ ಪೊಲೀಸವ್ರು ಬಂದು ಎಲ್ಲ ಜನ ಇದ್ದರೆ ಓಡಿಸ್ಬೋದಲ್ಲ ಸರ್? ಪವರ್ ಇಲ್ವಾ? ಯಾರು ಆ ಥರ ಏನೂ ನಡೆದೇ ಇಲ್ವಲ್ಲ. ಮತ್ತೆ ಹೆಂಗೆ 500 ಜನ 600 ಜನ ಅಲ್ಲಿ ಸೇರಿದ್ರು? ಪೊಲೀಸವ್ರಿಗೆ ಅಷ್ಟು ರೈಟ್ಸ್ ಇಲ್ವಾ? ಹೋಗಲಿ, ಪೊಲೀಸವ್ರು ಮಾಡ್ಬೋದಲ್ವಾ? ಈ ಥರ ಏನೂ ನಡೆದಿಲ್ಲ. ಅವರೇ ಒಂದು ಸೀನ್ ಕ್ರಿಯೇಟ್ ಮಾಡಿಕೊಂಡು ಇದನ್ನು ಇದು ಮಾಡ್ಕೊಂಡು ಹೋದರು. ಇದೇ ಪೊಲೀಸವರೇ ಸಾಕ್ಷಿ. ಯಾವುದೇ ಒಂದು ಕಾರಿನ ಒಂದು ಗ್ಲಾಸ್ ಕೂಡ ಕ್ರ್ಯಾಕ್ ಆಗಿರಲಿಲ್ಲ. ಪೊಲೀಸವರೇ ಆ ಕಾರನ್ನು ತಗೊಂಡೋಗಿದ್ದು, ಯಾವುದೇ ಒಂದು ಇದು ಕೂಡ ಆಗಿರಲಿಲ್ಲ. ಇನ್ನು ಗಣೇಶ್ ಅವರು ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡಿದ್ದು, ರಾಜಶೇಖರ ಗೌಡ್ರು ಹಾಗೂ ಸತೀಶ್ ಗೌಡರ ಮನೆಗಳಿಗೆ ಹೆಣ್ಣು ಮಕ್ಕಳನ್ನ ಕಳುಹಿಸಬೇಕಾಗಿತ್ತು ಹಾಗೂ ಅವರ ಮನೆ ಮುಂದೆ ಯಾರು ಚಪ್ಪಲಿಯನ್ನ ಹಾಕಿಕೊಂಡು ಮತ್ತು ಪಂಚಿಯನ್ನ ಹುಟ್ಟುಕೊಂಡು ಹೋಗುವಂತಿರಲಿಲ್ಲ ಎಂದು ಸುಳ್ಳು ಆರೋಪಗಳನ್ನ ಮಾಡಿರುವ ಬಗ್ಗೆ ಗ್ರಾಮಸ್ಥರು ಇಂದು ಗಣೇಶ್ ಅವರನ್ನ ತರಾಟೆಗೆ ತೆಗೆದುಕೊಂಡು ಮಾಹಿತಿಯನ್ನ ನೀಡಿದ್ದು ಹೀಗೆ. ಬೆಳಗ್ಗೆ 6 ಗಂಟೆಗೆ ಬಂದ ಅವನು ಬೂತ್ ಹತ್ರ ಏಜೆಂಟಾಗಿ. ಬೆಳಗ್ಗೆ ಗಣೇಶ್ ಅಂತ ಅವನು ಬೆಳಗ್ಗೆಯಿಂದ ತಕರಾರು ಮಾಡ್ಕೊಂಡೇ ಬರ್ತಾ ಇದ್ದ. ಎಲ್ಲ ದೌರ್ಜನ್ಯ ಮಾಡೋದು, ಗಲಾಟೆ ಮಾಡೋದು, ಒಟ್ಟು ಇರೋರ್ದವ್ರು ಅವ್ರದ್ದಲ್ಲ ಅಂತ ಹೇಳೋದು, ಗಲಾಟೆ ಮಾಡೋದು, ಈಗ ಸುಮ್ಮನೆ ವಾಪಸ್ ಕಳಿಸೋದು, ಬಂದು ಆಫೀಸರ್ಗಳ ಮೇಲೆ ಜಗಳ ಮಾಡೋದು, ಇದೆಲ್ಲ ಅವ್ರಿಗೆ ಕಿರಿಕಿರಿ ಕೊಡೋದು. ಅವ್ರದ್ದೆಲ್ಲ ನೀವು ಓಟ್ ಹಾಕ್ಸಿದ್ರೆ ನಿಮ್ಗೆ ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಹೇಳೋದು. ಇದೇ ಟಾರ್ಚರ್ ಕೊಟ್ಕೊಂಬಂದ ಅವನು. ಸಾಯಂಕಾಲ ನಮ್ಮ ಸಮರ್ಥಗೌಡನ ಬಂದ್ರೂ ಅವ್ರದ್ದು ಹಾಕ್ಸ್ಲಿಸಿಲ್ಲ. ಇವ್ರು ಬೆಂಗಳೂರಲ್ಲಿ ಐತೆ ಓಟು, ಅಲ್ಲೇ ಹೋಗ್ಬೇಕು ಅಂತೇಳಿ ನಾವು ಮಧ್ಯೆ ಸುಮ್ಮನೆ ಇರಿ ಅಂದರೆ ಗಲಾಟೆ ಮಾಡೋದು, ಸುಮ್ಮನೆ ಗಲಾಟೆ ಮಾಡೋದು. ಬೇಕಂತೆ ಬೂತ್ ನಿಲ್ಲಿಸ್ಬೇಕಿದು, ಇಲ್ಲ TVಗಳಿಗೆಲ್ಲ ಬರ್ಸ್ಬೇಕು, ಎಲೆಕ್ಷನ್ ಮಾಡ್ಬೇಕಂತ ಇದೇ ಗಲಾಟೆ ಮಾಡ್ಕೊಂಬಂದ ಅವನು ಬೆಳಗ್ಗೆಯಿಂದ. ಆಮೇಲೆ ಸಾಯಂಕಾಲ ಊಟನೂ ಮಾಡಿಲ್ಲ ಅವನು, ಸುಮ್ಮನೆ ಆರಾಮಾಗಿ ಕೂತಿದ್ದ. ಗಲಾಟೆ ಮಾಡೋದು, ಯಾರು ಓಟ್ ಹಾಕಕ್ಕೆ ಬಂದ್ರೂ ಗಲಾಟೆ ಮಾಡೋದು ಅವನು. ಇವ್ರದ್ದೆಲ್ಲ ಓಟು ಕಣ್ಣು ಕಾಣಿಸಲ್ಲ ಅಂದ್ರೆ ಕರ್ಕೊಂಡು ಹೋಗಿಲ್ಲ, ಅವ್ರಿಗೂ ಗಲಾಟೆ ಮಾಡೋದು. ಇವ್ರು ಕಾಣಿಸ್ತದೆ ಸುಮ್ಮನೆ ಕರ್ಕೊಂಡು ಹೋಗ್ತಾರೆ ಇವರು ಅಂತ. ಮನೇಲೆ ಓಟು ಕಣ್ಣು ಕಾಣಿಸ್ದವ್ರಿಗೆ ಅಲ್ಲಿ ಕರ್ಕೊಂಡೋಗಿ ಹಾಕ್ಸೋದು ಬಿಡ್ತಾ ಇರಲಿಲ್ಲ. ಏನು ಮಾಡಿದ್ರೆ ಬೂತ್ ನಿಲ್ಲಿಸ್ಬೇಕು ಒಂದೇ ಉದ್ದೇಶಕ್ಕೆ ಬಂದಿದ್ದವನು. ಎಲೆಕ್ಷನ್ ಮಾಡಿಸ್ಬೇಕು, ಇದು ಬೂತ್ ನಿಲ್ಲಿಸ್ಬಿಟ್ಟು ಅಂತ ಗಲಾಟೆ ಮಾಡಿ ನಿಲ್ಲಿಸ್ಬೇಕಂತಲೇ ಮಾತಾಡ್ತಾ ಇದ್ದಿದ್ದವನು. ಫೇಮಸ್ ಆಗಕ್ಕೆ. ಹೊಸಕೋಟೆ ನಾಗರಿಕರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ವಿಚಾರ ಏನು ಅಂತ ಹೇಳ್ಬಿಟ್ಟು ಈಗಾಗಲೇ ನೀವು ಒಂದು 2-3 ವಿಡಿಯೋ ಮಾಡಿದ್ದೀರಿ. ಮತ್ತೆ ಅದನ್ನೇ ಹೇಳಿ ನಾನು ಮತ್ತೆ ನಿಮಗೆ ಅರ್ಧ ಗಂಟೆ 20 ನಿಮಿಷ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ, ನಾನು ಬೆಳಗ್ಗೆ ನೋಡಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಒಂದು ಮಾಧ್ಯಮದ ನ್ಯೂಸ್ ಪೇಪರಲ್ಲಿ ವಿಜಯವಾಣಿಯಲ್ಲಿ ನಾನು ಗಮನಿಸ್ದೆ. ಹಾಗೂ ನಿನ್ನೆ ಒಂದು ವಿಡಿಯೋದ ಮುಖಾಂತರವಾಗಿ ನಾನು ಗಮನಿಸ್ದೆ. ಚುನಾವಣಾ ದಿವಸ ಶರತ್ ಬಚ್ಚೇಗೌಡರ ಅಣ್ಣಂದರಾಗಿರ್ತಕ್ಕಂತಹ ರಾಜಶೇಖರ್ ಗೌಡರು, ಸತೀಶ್ ಗೌಡರು ಹಾಗೂ ಅವ್ರ ಮಗ ರಿತಿಕ್ ಗೌಡರು ಹಾಗೂ ಶ್ರೇಯಸ್ ಗೌಡರು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದರು, ನನ್ನನ್ನು ಹೊಡೀಲಿಕ್ಕೆ ಬಂದರು. ಗ್ರಾಮಸ್ಥರು ಎಲ್ಲ ಸೇರಿ ನನ್ನನ್ನು ಸಾಯಿಸಲಿಕ್ಕೆ ಬಂದರು. ಬೂತ್ ಕಡೆ ಯಾರಾದರೂ ಒಳಗಡೆ ಹೋಗ್ಲಿಕ್ಕೆ ಆಗ್ತದಾ? ಈಚೆ ನಿಂತಿರ್ತಕ್ಕಂಥ 100 ಮೀಟ್ರ್ ಆಚೆ ಹಾಕಿದ್ದಾರೆ. ಎಲ್ಲ 100 ಮೀಟ್ರ್ ಆಚೆ ಇದ್ದಾರೆ. ಒಳಗಡೆ ಯಾರು ಹೋಗ್ಲಿಕ್ಕೆ ಆಗ್ತದೆ?
ಇವನ ಉದ್ದೇಶ ಏನು? ರಾಜಶೇಖರ ಗೌಡರು ಹಾಗೂ ಸತೀಶ್ ಗೌಡರು ಅವರ ಹೆಸರನ್ನು ಕೆಡಿಸಬೇಕು, ಅವರ ಹೆಸರನ್ನು ಹಾಳು ಮಾಡಬೇಕು ತಾಲೂಕಿನಲ್ಲಿ. ರಾಜಶೇಖರ ಗೌಡರು ಹಾಗೂ ಬಿ ವಿ ಸತೀಶ್ ಗೌಡರು ಏನು ಅಂತ ನಮ್ಮ ಸುತ್ತಮುತ್ತ ಗ್ರಾಮ ಪಂಚಾಯಿತಿಯಲ್ಲಿ, ಸೂಲಿಬೆಲೆ, ನಂದಗುಡಿಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಗಳೇ. ತಾವು ಪ್ರತಿದಿನ ಮಾಧ್ಯಮಗಳಲ್ಲಿ ನೋಡ್ತೀರಿ, ಪೇಪರ್ನಲ್ಲಿ ನೋಡ್ತೀರಿ, ಅವ್ರು ಆಗು ಹೋಗು ಏನೋ ತಿಳಿ ತಾಲೂಕಿಗೆ ಗೊತ್ತಿದೆ. ಅಂಥದ್ರಲ್ಲಿ ನೀನು ಊರು ವ್ಯಕ್ತಿನೇ ಅಲ್ಲ, ನಿನ್ನ ತಂದೆದು ಇದು ಊರಲ್ಲ, ನೀನು ಯಾರು ಅಂತ ಯಾರಿಗೂ ಸಹ ಗೊತ್ತಿಲ್ಲ, ನೀನು ಯಾವಾಗ ಬರ್ತೀಯ ಹೋಗ್ತೀಯ ಅಂತಲೇ ನಿನಗೆ ಗೊತ್ತಿಲ್ಲ ಅನ್ನತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜಶೇಖರ ಗೌಡರಿಗೆ, ನಮ್ಮ ಸತೀಶ್ ಗೌಡರಿಗೆ ಅವ್ರ ಹೆಸರು ಹಿಡಿದು ಮಾತನಾಡ್ತಕ್ಕಂಥ ಅರ್ಹತೆ ನಿನಗೆ ಏನಿದೆ? ಇವತ್ತು ನಿಮ್ಮ ಅಣ್ಣನವರು ಹೇಳಿದ್ರು, ನಿಮ್ಮ ಅಣ್ಣನವರು ನಿಮ್ಮ ತಾಯಿ ಹಾಗೂ ನಿನ್ನ ಅತ್ತಿಗೆ ಮಾತನಾಡಿದ ನಂತರ ನಾವು ಮಾತಿಗೆ ಕೂತಿದ್ದೇವೆ ಇಲ್ಲಿ. ನಿಮ್ಮ ಅಣ್ಣನವರು ಏನು ಹೇಳಿದ್ರು? ನೀನು ಕಟ್ಕೊಂಡಿರ್ತಕ್ಕಂತಹ ಗಡಿಯಾರ ಕೂಡ ಬಿ ವಿ ಸತೀಶ್ ಗೌಡರು ಕೊಡ್ಸಿರ್ತಕ್ಕಂಥದ್ದು, ನೀನು ಹಾಕಿರ್ತಕ್ಕಂಥ ಬಟ್ಟೆ ಎಷ್ಟೋ ಸತೀಶ್ ಗೌಡರು ಕೊಡಿಸಿರ್ತಕ್ಕಂಥದ್ದು. ಇವತ್ತು ಸತೀಶ್ ಗೌಡರು ಏನು ಅಂತ ಹೇಳಿದ್ರೆ ಇಡೀ ನಮ್ಮ ಗ್ರಾಮ, ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಏನಿದ್ದಾರೆ, ಪ್ರತಿಯೊಂದು ಮನೆ ಆಗಲಿ, ಪ್ರತಿಯೊಂದು ಮದುವೆ ಆಗಲಿ, ಪ್ರತಿಯೊಂದು ನಾಮಕರಣ ಆಗಲಿ ಮತ್ತು ಇನ್ನೊಂದು ಕಾರ್ಯ ಆದ್ರೂ ಒಂದು ಹಿಡಿತದಷ್ಟು ಅವ್ರದ್ದು ಅನುದಾನ ಇದ್ದೇ ಇರ್ತದೆ. ಏನಣ್ಣ ಕರೆಕ್ಟ್? ನಿಜ, ಎಲ್ಲರೂ ಊರವ್ರು ಕೇಳ್ತಾ ಇರೋದು ನಾನು, ಎಲ್ಲರದ್ದು ಇದ್ದೇ ಇರ್ತದೆ. ಈ ನಂದಗುಡಿ ಕ್ಷೇತ್ರದಲ್ಲಿ ಸುತ್ತಮುತ್ತ ಎಲ್ಲೋದ್ರು ಇದೇ ರೀತಿಯಾದಂಥ ನಮ್ಮ ಸತೀಶ್ ಅಣ್ಣವ್ರ ಅನುದಾನ ಏನಿದೆ ಆ ರೀತಿ ಶೇಖರ ಗೌಡ್ರದ್ದು ಇದ್ದೇ ಇರ್ತದೆ. ಏನಣ್ಣ ಕರೆಕ್ಟಾ? ಇವತ್ತು ನಾನು ಮನೆ ಕಟ್ಟಿದೆ, ನನ್ನ ಮನೆಗೂ ಅವ್ರ ಅನುದಾನ ಸಹಾಯ ಐತೆ. ಆದರೂ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದಲಿತ ಕುಟುಂಬ ವರ್ಗಗಳಿಗೆ ಅವ್ರದ್ದು ಮೊದಲನೇ ಆದ್ಯತೆ. ಕರೆಕ್ಟಣ್ಣ? ಮೊದಲನೇ ಆದ್ಯತೆ. ಇವತ್ತು ಎಲ್ಲರೂ ಅವ್ರು ಹೇಳ್ತಾರೆ ಸಂವಿಧಾನ ಆಶಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ, ಸಂವಿಧಾನ ಆಶಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಸಂವಿಧಾನದ ಆಶಯದ ಆಗು ಹೋಗುಗಳನ್ನು ನೀನು ಫಸ್ಟ್ ಗಮನಿಸಿದ್ದೀಯಾ? ಒಬ್ಬ ಶಾಸಕರಿಗೆ, ಒಬ್ಬ ತಾಲೂಕಿನ ಶಾಸಕರಿಗೆ ಏಕವಚನದಲ್ಲಿ ನೀನು ಲೇ ಶರತ್ ಬಚ್ಚೇಗೌಡ ಸುಮ್ಮನೆ ಇದ್ದಾರೆ, ನಮ್ಮೂರು ಹೆಸರು ಹಾಳಾಗುತ್ತೆ. ಕರೆಕ್ಟಣ್ಣ? ನಮ್ಮೂರು ಹೆಸರಿಗೆ ಧಕ್ಕೆ ಬರ್ಕೊಡ್ದು. ಯಾಕೆ ಅಂತ ಹೇಳಿದ್ರೆ ನೀನು ಬೆಂಡಿಗೆನಲ್ಲಿ ಹಿಂದೂ ಗಣೇಶ್ ಅಂತ ಹಾಕ್ಕೊಂಡಿದ್ದೀಯ. ನೀನು ಹಿಂದೂ ಆಗಿರೋ, ಇಲ್ಲ ಕ್ರಿಶ್ಚಿಯನ್ಸ್ಗೋ ಕನ್ವರ್ಟ್ ಆಗು, ನಮಗದು ಬೇಕಾಗಿಲ್ಲ. ಬೆಂಡಿಗೆನಲ್ಲಿ ಆ ಹೆಸರಿಗೆ ಧಕ್ಕೆ ಬರಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಇವತ್ತುವರೆಗೂ ನಿನ್ನನ್ನು ಯಾರು ಏನು ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಇಷ್ಟೆಲ್ಲ ಇದ್ದರೂ ಸಹ ನೀನು ಈ ಚುನಾವಣೆಯಲ್ಲಿ ಬಂದು ಏಜೆಂಟ್ರಾಗಿ ಕೂತಿದ್ದೀಯಾ, ಸಂತೋಷ, ನೀನು ಯಾರೂ ತೊಂದರೆ ಕೊಟ್ಟಿಲ್ಲ. ನೀನು ಇಲ್ಲ ಸಲ್ಲದ ಆರೋಪನ ಇಲ್ಲಿ ಮಾಡ್ತಕ್ಕಂಥದ್ದು ತಪ್ಪು. ಆಯಿತು, ನೀನು ಗಾಡಿ ಪಂಚರ್ ಮಾಡಿದ್ರು ಅಂತ ಹೇಳಿದೆ, ಗ್ಲಾಸ್ ಹೊಡೆದ್ರು ಅಂತ ಹೇಳಿದೆ, 1,000 ಜನ 200 ಜನ ಪೊಲೀಸರು ಬಂದರು, ಅವ್ರ ಸಮ್ಮುಖದಲ್ಲಿ ನೀನು ಬಿಗಿ ಬಂದೋಬಸ್ತಿಯಲ್ಲಿ ನನ್ನ ಗೃಹ ತಲುಪಿದೆ ಆರಕ್ಷಕರ ಸಮ್ಮುಖದಲ್ಲಿ ಅಂತ ಹೇಳ್ದಲ್ಲ. ಅವರು 200 ಗೃಹ ರಕ್ಷಕರಲ್ಲಿ ಯಾರಾದರೂ ಒಬ್ಬರ ಹತ್ರ ಮೊಬೈಲಲ್ಲಿ ವೀಡಿಯೋ ಮಾಡಿ ಗ್ಲಾಸ್ ಹೊಡೆದಾಕಿರೋ ತೋರಿಸ್ಬೋದಾಗಿತ್ತಲ್ವ? ಯಾರ್ದಾದ್ರೂ ಒಬ್ಬರಾದ್ರೂ ಏನಾದರೂ ಮಾಡಿದಾರಾ? ಇಲ್ಲ ನ್ಯೂಸ್ ಪೇಪರ್ ಮಾಧ್ಯಮದಲ್ಲಿ ಏನಾದರೂ ಈ ವಿಚಾರವನ್ನು ಬಂದಿದೆಯಾ? ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಆಗಿ ನಿನಗೆ ಇಲ್ಲೇನು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮೂರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಮೂಲಭೂತ ಸೌಕರ್ಯ ಏನಿಲ್ಲ, ಬಂದು ಗಮನಿಸು. ನೀನು ಎಲೆಕ್ಷನ್ಗೆ ಬಂದು ಹಂಗಿಂದ ಹಾಗೆ ಹೋದೆ, ಒಳಗಡೆ ಆಗ್ತಾ ಹೋಗೋಗಳೇನು ಗೊತ್ತಿದೆ ನಿನಗೆ? ಇವತ್ತುವರೆಗೂ ನಮ್ಮ ಗ್ರಾಮದಲ್ಲಿ ಏನಾದರೂ ನೀರು ಬಿಲ್ಲನ್ನು ಕಟ್ತಾ ಇದ್ರೆ ಪ್ರತಿ ಮನೆಗೆ 20 ರೂಪಾಯಿ ಎಲ್ಲರೂ ಕಟ್ಟೋದು. 20 ರೂಪಾಯಿಗಳನ್ನ ಹೊರತುಪಡಿಸಿ ಕೆಲವು ದೊಡ್ಡ ಮನೆ ಇರ್ತಾನೆಗಳಿಗೆ ಒಂದು 30 ರೂಪಾಯಿ 50 ರೂಪಾಯಿ ಆಗ್ತಾ ಇರ್ತಕ್ಕಂಥದ್ದು ಸಾಮಾನ್ಯ. ಅವರು ಒಂದು ತಿಂಗಳು ಕಟ್ಟಿದ್ರು ಕಟ್ತಾರೆ, ಇಲ್ಲಾಂದ್ರೆ ಇಲ್ಲ. ಅದನ್ನು ಇದುವರೆಗೂ ನಮ್ಮ ಗೌಡರಾಗಲಿ ಯಾರೂ ಪ್ರಶ್ನೆ ಮಾಡಿಲ್ಲ. ಅದೇ ಬೇರೆ ಗ್ರಾಮದಲ್ಲಿ ನೀರು ಬಿಲ್ಲೆ 350-400 ರೂಪಾಯಿ ಬರ್ತಕ್ಕಂಥದ್ದು. ಮೂಲಭೂತ ಸೌಕರ್ಯ ಏನಿಲ್ಲ ನಮ್ಮ ಗ್ರಾಮದಲ್ಲಿ. ಬಸ್ ಸ್ಟ್ಯಾಂಡ್ ಇದೆ, ಗ್ರಾಮ ಪಂಚಾಯಿತಿ ಇದೆ, ಹಾಸ್ಪಿಟ್ಲ್ ಇದೆ, ದನಗಳ ಹಾಸ್ಪಿಟ್ಲ್ ಇದೆ, ಸೊಸೈಟಿ ಇದೆ, ಸ್ಕೂಲ್ ಇದೆ, ಚರಂಡಿ ಮೋರಿ ಇಲ್ಲತಕ್ಕಂಥ ಇಂಥ ಸೌಲಭ್ಯ ಇಲ್ಲ ಅನ್ನೋ ಮಾತು ನಮ್ಮ ಗ್ರಾಮದಲ್ಲೇ ಇಲ್ಲ. ಎಲ್ಲ ರೀತಿಯಾದ ಮೂಲ ಸೌಕರ್ಯ ಇದೆ. ನೀನು ಯಾವುದು ಮೂಲ ಸೌಕರ್ಯ ಇಲ್ಲ. ನಿನಗೆ ಮನೆ ಕಟ್ಟಬೇಕಾದ್ರೆ ನಿನಗೆ ಪೈ ಹಾಕ್ಕೊಟ್ರು, ಗೋಡೆ ಕಟ್ಟು ಕೂಲಿ ಲೇಬರ್ ಕೂಡ ಅವರೇ ಕೊಡ್ಲಿಕ್ಕೆ ಬರ್ತದ? ಅದಕ್ಕಾದ್ರೆ ನೀವು ಹೊಂಚಬೇಕಲ್ಲ. ಗಣೇಶ್ ಆರಾಧ್ಯರೇ, ಗ್ರಾಮಸ್ಥರುಗಳ ಮೇಲೆ ಹಾಗೂ ಗ್ರಾಮದ ಹಿರಿಯ ಮುಖಂಡರುಗಳ ಮೇಲೆ ತಾವು ಇದನ್ನೆಲ್ಲ ಹೇಳ್ತಕ್ಕಂಥದ್ದು ತಪ್ಪು. ಶರತ್ ಬಚ್ಚೇಗೌಡರಿಗೆ ಮಾತನಾಡಿದರೆ, ಶರತ್ ಬಚ್ಚೇಗೌಡ ಶಾಸಕರು ಏನಕ್ಕೆ ಸುಮ್ಮನಿದ್ದಾರೆ ಅದನ್ನೊಂದು ನೀವು ಅರ್ಥ ಮಾಡಿಕೊಂಡ್ರೆ ಇದೇನು ಅವಶ್ಯಕತೆಯೇ ಇಲ್ಲ. ಅವರು ಯಾಕೆ ಸುಮ್ಮನೆ ಈ ಒಂದು ವಿಚಾರನ ತಮ್ಮ ತಲೆಗೆ ಹಾಕ್ಕೊಂಡ್ರೆ ಸಾಕು. ಯಾರಾದರೂ ಇದುವರೆಗೂ ಒಬ್ಬರು ಯಾಕೆ ಗೌಡ್ರ ಬಗ್ಗೆ ಮಾತಾಡಿದೆ ಅಂತ ಯಾರಾದರೂ ಮಾತಾಡಿದಾರಣ್ಣ? ಯಾರೂ ಮಾತಾಡೋದಿಲ್ಲ. ಅಂಥವುದನ್ನು ಹೋಗಿ ನಮ್ಮ ರಾಜಶೇಖರ ಗೌಡರಿಗೆ, ಸತೀಶ್ ಗೌಡರಿಗೆ ನೀನು ಮಾತನಾಡ್ತಕ್ಕಂಥದ್ದು ಗ್ರಾಮಸ್ಥರುಗಳಿಗೆ ನಮಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ. ಆ ವಿಚಾರವಾಗಿ
ಈ ಹಿಂದಿನ ದಿವಸ ನೀನು ಮಾಡಿದ್ದಲ್ಲ, ಹಿಂದಿನ ದಿವಸ ಇವತ್ತು ನಾವು ಇದನ್ನು ನಿನಗೆ ತಿಳಿ ಹೇಳಿ ಹೊಸಕೋಟೆ ನಾಗರಿಕ ಬಂಧುಗಳಿಗೆ ಗೊತ್ತಾಗಲಿ ಅನ್ನತಕ್ಕಂತಹ ಒಂದು ವಿಚಾರನ ತಿಳಿಸೋದಕ್ಕೋಸ್ಕರವಾಗಿ ಇವತ್ತು ಮಾಧ್ಯಮವನ್ನು ಏರ್ಪಡಿಸಿದ್ದೇವೆ. ನಾವೇ ಯಾರು ಏರ್ಪಡಿಸಿರ್ತಕ್ಕಂಥದ್ದು? ನಾವು ಗ್ರಾಮಸ್ಥರು, ಹಿರಿಯರು, ಸಂವಿಧಾನದ ಆಶಯ ಬಗ್ಗೆ ಮಾತನಾಡ್ತಾ ಇದೆಯಲ್ಲ. ಸತೀಶ್ ಗೌಡರು ಏನು ಹೇಳಿದ್ರು ಗೊತ್ತಾ ಈ ವಿಚಾರವಾಗಿ? ಎಲ್ಲ ಗ್ರಾಮದಲ್ಲೂ ಒಂದು ದಲಿತರ ಆಫೀಸ್ ಇದೆ, ನೀನೊಂದು ಆಫೀಸ್ ಮಾಡು, ಕರೆಕ್ಟಣ? ಆಫೀಸ್ ಮಾಡು ಅಂತ ಹೇಳಿದ್ರು. ಆಫೀಸು ಪ್ರತಿ ವರ್ಷವೂ ಪೈಂಟಿಗೆ ಕೊಡ್ತಾ ಇರ್ತಕ್ಕಂಥ ಖರ್ಚು ಅವರು. ಪ್ರತಿ ದಿವಸ ಪೂಜೆ ಮಾಡಬೇಕಾದ್ರೆ 20,000 30,000 ಕೊಡ್ತಾ ಇರ್ತಕ್ಕಂಥದ್ದು ಖರ್ಚು ಅವರು. ಅಂಥ ವ್ಯಕ್ತಿ ಮೇಲೆ ನೀನು ಈ ಥರ ಮಾತಾಡ್ತಾ ಇದೆಯಲ್ಲ. ದೈವ ಮಾನವ MTV ನಾಗರಾಜಣ್ಣವರು ಅಂತ ಹೇಳ್ತೀನಿ. ನಿನಗೆ ಅಭಿಮಾನ ಪಕ್ಷದ ಮೇಲೆ ಇರಲಿ, ಅವ್ರ ಮೇಲೂ ಇರಲಿ, ನಾನೇನು ಬೇಡ ಅಂತ ಹೇಳಲಿಲ್ಲ. ನಿನಗೆ ಹಿಂದೆ ಅಲ್ಲಿಗೆ ಹೋಗ್ದಿದ್ದಕ್ಕಿಂತ ಮುಂಚೆ ನೀನು ಎಲ್ಲಿದ್ದೆ? ಎಲ್ಲಣ್ಣ ಇದು ಯಾರ ಜೊತೆ ಕಣ ಇದ್ನೋ? ಎಲ್ಲ ಗೌಡ್ರ ಜೊತೆಲ್ಲ ಇದ್ನಲ್ಲ, ಕರೆಕ್ಟ್ ತಾನೇ? ಈ ಮನೆಯಲ್ಲಿದ್ದ. ಈಗ ಅವ್ರ ಅಣ್ಣ ಹೇಳಿದ್ರಲ್ಲ, ಇರ್ಮಿತು ಒಂದು ನಿಮಿಷ ಹೇಳ್ತೀನಿ. ಈಗ ಅವ್ರ ಅಣ್ಣ ಇಲ್ಲಿ ಕುತ್ಕೊಂಡು ಏನು ಹೇಳಿದ್ರು, ನಾನೇ ಆಚೆ ಕಳಿಸ್ದೆ ಅಂದರು. ಇದೇ ನಮ್ಮ ಸತೀಶ್ ಗೌಡ್ರದ್ದು ಉಳು ಮನೆ ಇದೆ, ಅಲ್ಲಿ ವಾಸ ಮಾಡಕ್ಕೆ ಜಾಗ ಕೊಟ್ಟರು. ಆಮೇಲೆ ಮನೆ ಕಟ್ತೀನಿ ಅಂದ. ಅಲ್ಲ, ಪ್ರತಿಯೊಂದು ಮನೆ ಕಟ್ಟಬೇಕು ಅಂದ. ಆಯ್ತಪ್ಪ ಕಟ್ಟು ಅಂದ್ಬಿಟ್ಟು ಅವ್ರ ಜಾಗ ಬಿಟ್ಕೊಟ್ರು. ಈಗ ಅವ್ನ ಪಾಯ ಏನು ಹಾಕಿರೋದು ಬರ್ರಿ ಕರ್ಕೊಂಡೋಗಿ ತೋರಿಸ್ತೀನಿ, ಅದು ಅವ್ರ ಜಾಗ. ಬಿಟ್ಕೊಟ್ಟು ಪಾಯಕ್ಕೂ ಕಲ್ಲು, ಡೆಸ್ಟು, ಸಿಮೆಂಟು, ದುಡ್ಡು ಎಲ್ಲ ಕೊಟ್ಟಿದ್ದು ಸತೀಶ್ ಗೌಡ್ರು ಅವ್ನಿಗೆ. ಆಮೇಲೆ ಕಾರಿತ್ತ ಒಂದು ವ್ಯಾಗನಾರು, ಈ ಹಿಂದೆ ವ್ಯಾಗನಾರ್ ಕಾರಿತ್ತದು. ಕರ್ನಾಟಕ ಬ್ಯಾಂಕವ್ರು ಸೀಸ್ ಮಾಡ್ಕೊಂಡು ಹೋದ್ರು ಗಾಡಿನ. ದುಡ್ಡು ಕಟ್ಟಿ ರಿಲೀಸ್ ಮಾಡಿಸ್ಕೊಟ್ಟಿದ್ದು ಯಾರು ಗಾಡಿ? ಅದನ್ನು ಸತೀಶ್ ಗೌಡ್ರು ಮಾತಾಡ್ತಾನೆ, ಪ್ರತಿ ಹೆಣ್ಣು ಹೋಗ್ಬೇಕಲ್ಕ ಅಂತಾನಲ್ಲ ದೊಡ್ಡ ಮನೆಯಕ್ಕ. ಏನ್ ಅನ್ಕೊಂಡವ್ ಇವನು? ಈಗ ನೋಡಿ, ಎಲ್ಲ ಪ್ರೆಸ್ ಮೀಟ್ ಸತೀಶ್ ಗೌಡ್ರಲ್ಲ ಇದು ಏರ್ಪಡಿಸಿರೋದು, ನಾವು ಗ್ರಾಮಸ್ಥರು. ಏನ್ ಅನ್ಕೊಂಬಿಟ್ಟವನು ಇವನು? ಗಣೇಶರಾದ್ರೆ ಇನ್ನೊಂದು ವಿಚಾರ ತಾವು ಗಮನಕ್ಕೆ ತಗೊಳ್ಳಿ. ರಾಜಶೇಖರ್ ಗೌಡ್ರು, BV ಸತೀಶ್ ಗೌಡ್ರು ಏನಿದಾರೋ ನಮ್ಮ ಗ್ರಾಮಕ್ಕೆ 2 ಕಣ್ಣುಗಳಿದ್ದ ಹಾಗೆ. ಅದು ನಿನಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಈ ತಾಲೂಕು ಪ್ರತಿಯೊಂದು ಗಣೇಶ ಚತುರ್ಥಿ ಬಂದರೆ ನಮ್ಮ ಸತೀಶ್ ಗೌಡ್ರ ಕೈಯಿಂದ ಎಷ್ಟು ದುಡ್ಡು ಹೋಗ್ತದೆ ಅಂತ ತಾಲೂಕು ನಮ್ಮ ಹೋಬಳಿ ಜನಕ್ಕೆಲ್ಲ ಗೊತ್ತಿದೆ. ರಾಜಶೇಖರ್ ಗೌಡ್ರದ್ದು ಎಷ್ಟು ಹೋಗ್ತದೆ ಅಂತ ಎಲ್ಲರದ್ದು ಗೊತ್ತಿದೆ. ಎಲ್ಲ ಗೊತ್ತಿರ್ತಕ್ಕಂಥ ನೀನೇ, ಇಲ್ಲೇ ಬೆಳೆದು ಇಲ್ಲೇ ತಿಂದು ಇಲ್ಲೇ ಹೋಗಿರ್ತಕ್ಕಂಥ ನೀನೇ ಈ ರೀತಿ ಮಾಧ್ಯಮಗಳ ಮುಖೇನ ಒಂದು ಕಲ್ಮಶವಾದ ಸುದ್ದಿನ ಹಡಿಸೋದು ಮಹಾ ತಪ್ಪು. ಅದು ನಮ್ಮ ಗ್ರಾಮಸ್ಥರುಗಳಿಗೆ ನಮಗೆ ತುಂಬ ಅವಮಾನ ಆಗ್ತಾ ಇದೆ. ನಮ್ಮ ಗ್ರಾಮಸ್ಥರುಗಳಿಗೆ ನಮಗೆ ತುಂಬ ಅವಮಾನ ಆಗ್ತಾ ಇದೆ. ಅಲ್ಲಿಗೂ ನಮ್ಮ ರಾಜಶೇಖರ್ ಗೌಡರು, ಸತೀಶ್ ಗೌಡರು ಪ್ರೆಸ್ ಕಾನ್ಫರೆನ್ಸ್ ಬೇಡ, ಅವನೇನೋ ಮಾಡಿದ್ದಾನೆ ಊರವನು, ಬಿಡು, ಯಾಕೆ ಬೇಕು, ಯಾಕೆ ಇದೆಲ್ಲ ಮಾಡ್ತೀರ ಅಂದಾಗ ನಮ್ಮ ಮನಸ್ಸು ಇರಲಾರ್ದೆ ನಾವು ಗ್ರಾಮಸ್ಥರುಗಳೆಲ್ಲ ಒಗ್ಗೂಡಿ ಇಲ್ಲ ಇದನ್ನು ನಾವು ಮಾಡಬೇಕು, ಹೊಸಕೋಟೆ ಜನತೆಗೆ ಇದನ್ನು ನಾವು ತಲುಪಿಸ್ಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾವು ತಮ್ಮನ್ನು ಕರೆದು ಇದನ್ನು ಮಾಡಿರ್ತಕ್ಕಂಥ ವ್ಯವಸ್ಥೆ. ಇದೇ ಸಂದರ್ಭದಲ್ಲಿ ಬೆಂಡಿಗಾನಹಳ್ಳಿ ಗ್ರಾಮದ ಮಹಿಳೆಯರು ಮಾತನಾಡಿ, ರಾಜಶೇಖರ ಗೌಡ್ರು ಅಥವಾ ಸತೀಶ್ ಗೌಡರಾಗಲಿ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿಯರಂತೆ ಭಾವಿಸುತ್ತಿದ್ದು, ಕಷ್ಟ ಎಂದವರಿಗೆ ನೆರವಾಗಿದ್ದಾರೆ ಹೊರತು ಬೇರೆ ಭಾವನೆ ಇಲ್ಲ. ಅವರು ಯಾವುದೇ ರೀತಿಯಲ್ಲಿ ಜಾತಿ ಭೇದ ತೋರಿಸಿದವರಲ್ಲ ಎಂದಿದ್ದಾರೆ. ನಮಸ್ತೆ, ನಾನು ಬೆಂಡಗಾನಹಳ್ಳಿ ರಾಜೇಶ್ವರಿ ಅಂತ. ನಾನು ಈ ಊರಿನಲ್ಲಿ ಅಂಗನವಾಡಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಈ ಊರಿನ ಹೆಣ್ಣು ಮಗಳು. ನಾನು 52 ವರ್ಷದಿಂದ ಇದೇ ಊರಲ್ಲಿ ಹುಟ್ಟಿ ಇಲ್ಲೇ ಜೀವನನೂ ಮಾಡ್ತಾಯಿದ್ದೀನಿ. ಅವನು ಹೇಳ್ದಂಗೆ ಅವರು ಹೆಣ್ಣು ಮಕ್ಕಳನ್ನ ಯಾವುದೇ ರೀತಿಯಾಗಿ ಕೆಟ್ಟದಾಗಿ ನೋಡಿಲ್ಲ, ಇವತ್ತಿಗೂ ನೋಡೋದು ಇಲ್ಲ. ಸ್ವಂತ ತಂಗಿಯವ್ರ ಥರ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ದಾರೆ. ಬೇಕಾದಷ್ಟು ನಮಗೆ ಸಹಾಯನೂ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಕಷ್ಟ ಅಂತೋದ್ರೆ ಬೇಕಾದ ಸಹಾಯನೂ ಮಾಡಿದ್ದಾರೆ. ಸತೀಶ್ ಗೌಡ್ರು ಆಗ್ಬೋದು, ಶೇಖರಣ್ಣರು ಆಗಿರ್ಬೋದು, ಅವ್ರ ಇಡೀ ಕುಟುಂಬನೇ ಅಷ್ಟೇ. ನಾವು ಏನೇ ಸಮಸ್ಯೆ ಅಂತ ಹೋದ್ರು ಅದಕ್ಕೆ ತಕ್ಷಣ ಕರೆಸಿ, ಗಂಡು ಮಕ್ಕಳಿದ್ರೆ ಆಚೆ ಬಿಟ್ಟು ಒಳಗಡೆ ನಮ್ಮನ್ನು ಕರ್ಕೊಂಡೋಗಿ ಏನಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳಿ ನಮಗೆ ಸಮಸ್ಯೆನ ಪರಿಹಾರ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಕುಂದುಕೊರತೆಗಳು ಸಹ ಈ ಹಳ್ಳಿ ಒಳಗಿಲ್ಲ. ಅವ್ರು ಗಣೇಶ್ ಅವ್ರು ಹೇಳಿದಾರಲ್ಲ, ಯಾವುದೇ ರೀತಿಯಾಗಿ ಅವರು ದಿನಕ್ಕೊಂದೊಂದು ಹೆಣ್ಣು ಮಗುನ ಬರಬೇಕು ಅಂತ ಹೇಳ್ತಿದ್ರಲ್ಲ, ಅಲ್ಲಕ್ಕೆ ಅವ್ರ ಹೆಂಡ್ತಿನೂ ಕಳಿಸಿರ್ಬೇಕು. ಹಂಗಾದರೆ ಅವತ್ತು ಆ ರೀತಿಯಾಗಂತ ಯಾವುದೇ ರೀತಿಯಾದಂಥ ಕೆಟ್ಟ ಭಾವನೆಗಳು ಅವರಲ್ಲಿಲ್ಲ, ಆ ರೀತಿ ನಡೆದೂ ಇಲ್ಲ. ನಾನು 52 ವರ್ಷ ಈ ಊರಲ್ಲಿ ಜೀವನ ಮಾಡಿರೋದು ಸರ್. ನಾನು ಮದುವೆಯಾಗೆ ಹೋದರೂ ನಾನು ಈ ಊರು ಬಿಟ್ಟು ಅಂಗನವಾಡಿ ಕೆಲಸ ಬಿಟ್ಟು ನಾನು ಬೇರೆ ಕಡೆ ಹೋಗಿಲ್ಲ, ಇಲ್ಲೇ ವಾಸ ಮಾಡ್ತಾ ಇದ್ದೀನಿ. ಮತ್ತು ಎಲೆಕ್ಷನ್ ವಿಚಾರವಾಗಿ ಬಂದರೆ, ನಾನು ಬೆಳಗ್ಗೆ 6:30ಯಿಂದ ಸಂಜೆ ಬೂತ್ ಹೋಗೋ ತನಕ ನಾನು ಬೂತಲ್ಲೇ ಇದ್ದೆ. ಯಾವುದೇ ಅಹಿತರ ಘಟನೆ ನಡೆದಿಲ್ಲ. ಆದರೆ ನನ್ನನ್ನು ಕರೆದು ಮತ್ತು 85+ ಯಾಕೆ ಮಾಡಿಲ್ಲ, 1 ತಿಂಗಳಿಗೆ ಮುಂಚೆನೇ ರಿಪೋರ್ಟ್ಸ್ ಮಾಡಬೇಕಾಗಿತ್ತು, ಮತ್ತು PWO ಯಾಕೆ ಕೊಟ್ಟಿಲ್ಲ, ನಮಗೆ ಗೈಡ್ಲೈನ್ಸ್ ಏನು ಬಂದಿರುತ್ತೋ, ಎಷ್ಟು ಜನ 85+ ಬಂದಿರುತ್ತೋ, PWO ಬಂದಿರುತ್ತೋ, ನಾವು ಹೌಸ್ ವಿಸಿಟ್ ಮಾಡಿದ್ದೀವಿ. ನಮ್ಮ ಮೇಲೆ ಸೆಕ್ಟರ್ ಆಫೀಸರ್ ಇರ್ತಾರೆ, ಒಬ್ಬ ಸೆಕ್ರೆಟ್ರಿ ಇರ್ತಾರೆ, ಅವರು ಅದು ಅಬ್ಸರ್ವೇಷನ್ನು ಮಾಡಿರ್ತಾರೆ.
ನಮ್ಮ ಮೊಬೈಲ್ಗೆ ಅದು ಡೀಟೇಲ್ಸು ಬಂದಿರುತ್ತೆ. ನಾವು ಅಷ್ಟು ಜನನ ಮಾಡಿದ್ದೀವಿ. ಮತ್ತು ಮನೆಗೆ ಹೋದಾಗ ಅವರು ನಾವು ಮನೇಲೇ ಹಾಕ್ಸ್ತೀವಿ ಅಂತ ಒಬ್ಬರು ಅಂದಾಗ ಮಿಕ್ಕದವ್ರನ್ನ ನಾವು ಬೂತ್ಗೆ ಬಂದು ಹಾಕ್ತೀವಿ ಅಂದಾಗ ನಾವೇನು ಮಾಡೋಕ್ಕಲ್ಲ, ಅವ್ರು ಬೂತ್ಗೆ ಕೊಡಬೇಕಾಗ್ತೈತೆ. 4-5 ಸತಿ ಇದ್ರ ಬಗ್ಗೆ ಕರೆದು ನೀನೇಕೆ ಮಾಡಿಲ್ಲ, ನೀನು ಎತ್ತು ಮಾಡಿಲ್ಲ, ನನ್ನನ್ನೇ ಏಕವಚನದಾಗ ಮಾಡೋದು, ಮತ್ತು ಬೇಕಾದಷ್ಟು ಗಲಾಟೆ ಮಾಡ್ದೆ. ನಾನು CC ಕ್ಯಾಮ್ರಾ ತೆಗಿಸ್ತೀನಿ, ಹಂಗೆ ಮಾಡಿಸ್ತೀನಿ, ಹಿಂಗೆ ಮಾಡಿಸ್ತೀನಿ ಅಂತೆಲ್ಲ ಹೇಳ್ದೆ. ನಾನು ಹೇಳಿದೆ ಅದಕ್ಕೆ ಆಯಿತು, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ, ನೀವೇನು ಬೇಕಾ ಮಾಡ್ಕೊ ಹೋಗಪ್ಪ, ನಮ್ಮದೇನೈತೆ, ನನ್ನ ಕೆಲಸ ನಾನು ಮಾಡಿದ್ದೀನಿ, ಪಕ್ಕಾ ಮಾಡಿದ್ದೀನಿ ಅಂತ ಹೇಳಿದೆ. ಯಾರೂ ಅವರ ಹೆಂಡ್ತಿನೂ ಎಳೆದಾಡಲಿಲ್ಲ, ಅವನ್ನೂ ಒಡ್ಲಿಲ್ಲ, ಯಾರೂ ಬಂದಿರಲಿಲ್ಲ. ಪೊಲೀಸ್ ಇತ್ತು ಮಾಮೂಲಿ. ಅಲ್ಲಿ ಸ್ವಲ್ಪ ಈ ಊರಲ್ಲಿ ಹಿಂಗೆ ತಲಾಟೆ ಮಾಡ್ತಾರೆ, ಅವನು ಬಂದಿದ್ದಾನೆ ಅನ್ನೋದಕ್ಕೋಸ್ಕರ ಪೊಲೀಸ್ ಇತ್ತು ನಿಜ. ಯಾವುದೇ ಅಹಿತರ ಘಟನೆ ನಡೆದಿಲ್ಲ, ಏನೂ ಆಗಿಲ್ಲ. ಈ ಊರಲ್ಲಿ ಯಾವುದೇ ಅನಾನುಕೂಲ ಇಲ್ಲ. ನಾವು ನೆಮ್ಮದಿಗೆ ಜೀವನ ಮಾಡ್ತಾ ಇದ್ದೀವಿ. ನನ್ನ ಮಗಳ ಎಜುಕೇಷನ್ಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಇವರು. ಹಣ ನನಗೆ ಕಷ್ಟ ಇದೆ, ನನಗೆ ಕೊಡೋಣ ಅಂತ ತಕ್ಷಣ ದುಡ್ಡು ಕೊಟ್ಟಿದ್ದಾರೆ ಸತೀಶ್ ಅಣ್ಣವರು. ಈ ಊರಲ್ಲಿ ಯಾವುದೇ ಡೆತ್ ಆದರೆ ಬಡವರಿಗೆ ಫಸ್ಟು ಹೋಗಿ ಆಯಣ್ಣನ ಯಾರ ಹಾಕ್ತಾರೆ, ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಕಾರ್ ಕಳಿಸ್ತಾರೆ, ದುಡ್ಡು ಕೊಡ್ತಾರೆ, ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ, ಅವರು ಹೋಗಿ ನೋಡ್ಕೊಂಬರ್ತಾರೆ. ಒಂದು ಅಕಸ್ಮಾತ್ ಡೆತ್ ಆಯಿತು ಅಂದರೆ ಅವ್ರಿಗೆ ಎಣ್ಣಕ್ಕೆ ಮಣ್ಣು ಮಾಡೋಕ್ಕೆ ದುಡ್ಡಿಲ್ಲ ಅಂದರೆ ಕೊಡ್ತಾರೆ, ತಿಥಿಗೆ ದುಡ್ಡು ಕೊಡ್ತಾರೆ. ಇಷ್ಟೆಲ್ಲ ಅನುಕೂಲ ಮಾಡಿಕೊಡೋರು ಅವ್ರು ಯಾಕೆ ಊರಲ್ಲಿ ಹೆಣ್ಮಕ್ಳನ್ನ ಆ ರೀತಿಯಾಗಿ ನೋಡ್ತಾರೆ? ಯಾವುದೇ ಕಾರಣಕ್ಕೂ ನೋಡಿಲ್ಲ, ಏನೂ ತೊಂದರೆನೂ ಕೊಟ್ಟಿಲ್ಲ. ಅವ್ನು ಹೇಳ್ತಾ ಇರೋದೆಲ್ಲ ಹಸಿ ಸುಳ್ಳು, ಎಲ್ಲ ಸುಳ್ಳು ಸರ್. ಅವ್ನು ಹೆಂಡ್ತಿನ ಟಚ್ ಸಹಿತ ಯಾರೂ ಮಾಡಿಲ್ಲ. ನಾನು ಅಲ್ಲೇ ಇದ್ದೆ 7 ಗಂಟೆ ತನಕ, 7:15 ಬೂತ್ ಹೋಗೋ ತನಕ ನಾನು ಬೂತ್ ಬಸ್ಸಲ್ಲೇ ಹೋಗಿದ್ದು ಕೂಡ. ಅಂದ ತನಕ ನಾನು ಅಲ್ಲೇ ಇದ್ದೆ. ಯಾವುದೇ ಅಹಿತರ ಘಟನೆ ನಡೆದಿಲ್ಲ. ನನ್ನ ಹೆಸರು ಶಿವಕುಮಾರಿ ಅಂತ, ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ನಾನು 30 ವರ್ಷ ಆಯಿತು ನನ್ನ ಮದುವೆ ಆಗಿ ಈ ಊರಿಗೆ ಬಂದು. ಇದುವರೆಗೂ ನಮ್ಮ ಊರಲ್ಲಿ ನಾವು ಹೆಣ್ಮಕ್ಳಿಗೆ ತೊಂದರೆ ಆಗಲಿ, ಒಂದು ಅನಾನುಕೂಲ ಆಗಲಿ, ಈ ರೀತಿ ಕಾಣ್ತಾರೆ, ಆ ರೀತಿ ಕಾಣ್ತಾರೆ, ಇವ್ರ ಹತ್ರ ಕೆಟ್ಟ ಭಾವನೆಗಳು ಇದೆ. ಗೌಡ್ರಗಳ ಹತ್ರ ಅವ್ರದ್ದು ಸ್ಥಾನ ಬೇರೆಯೇ ಇರ್ಬೋದು, ಆದರೆ ನಮ್ಮ ಕೀಳು ಜಾತಿ ಅಂತನೋ ಇಲ್ಲ ಮೇಲು ಜಾತಿ ಅಂತನೋ ಅವ್ರ ಜಾತಿ ಭೇದ ನೋಡೋದಿಲ್ಲ. ಅವ್ರಿಗೆ ಕಷ್ಟ ಸುಖ ಅನ್ನೋದು ಅವ್ರಿಗೆ ಯಾರಾದರೂ ಕಿವಿಗೆ ಹಾಕಿದ್ರೆ ಸಾಕು, ಅವ್ರಿಗೆ ಕಷ್ಟ ಸುಖ ಅನುಕೂಲ ಮಾಡಿಕೊಡ್ತಾರೆ ಅವರು. ಏನಕ್ಕೆ ಆಗಲಿ, ಒಂದು ವಿದ್ಯಾಭ್ಯಾಸದಿಂದ ಆಗಲಿ, ಒಂದು ಸ್ಕೂಲ್ದಿಂದ ಆಗಲಿ, ಒಂದು ಹಾಸ್ಟೆಲ್ ತಾವನಿಂದ ಹಿಡಿದು ನೀರಿನ ಸಮಸ್ಯೆಗಳಿಂದ ಹಿಡಿದು ಏನಕ್ಕೂ ತೊಂದರೆ ಇಲ್ಲ ಸರ್ ನಮ್ಮೂರಲ್ಲಿ ಬೆಣಗನಹಳ್ಳಿಯಲ್ಲಿ. ಇದುವರೆಗೂ ನಮಗೆ ನಾವು ಎಷ್ಟೋ ಸಲ ನಾವು ಪಂಚಾಯತಿಯಲ್ಲಿ ನಾವು ಮೀಟಿಂಗ್ ಕೂತ್ಕೊಂಡಾಗ ಸಹ ಅಣ್ಣ ಈ ಥರ ಸಮಸ್ಯೆ ಇದೆ ಅಂತ, ಆಯ್ತಮ್ಮ ಮಾಡಿಕೊಡ್ತೀವಿ. ಇಷ್ಟೇ ಸರ್ ಅವ್ರ ಬಾಯಲ್ಲಿ ಬರೋದು, ಇನ್ನೇನು ಬರೋದು. ಆಯ್ತಮ್ಮ ಮಾಡಿಕೊಡ್ತೀವಿ ನೋಡಿರಿ. ಆ ರೀತಿ ಆ ಕೆಲಸಗಳು ಹಂಗೆ ಮಾಡಿಕೊಟ್ಟಿದ್ದಾರೆ ಸರ್. ಅಂಥದ್ರಲ್ಲಿ ಈ ಥರ ಸುಳ್ಳು ಆಪಾದನೆಗಳು ಅಂದರೆ ಏನು ಸರ್ ಇದು? ಹಾಂ, ಚೆನ್ನಾಗಿರೋದು ನೋಡಿ ಹೊಟ್ಟೆ ಊರಿನ ಅವ್ರಿಗೆ ಈ ಊರಲ್ಲಿ ಇಲ್ಲದೇ ಇರೋರ್ಗೆ ಏನಕ್ಕೆ ಸರ್ ಅನುಕೂಲಗಳು ಬೇಕು ಅವ್ರಿಗೆ? ಎಲ್ಲೋ ಊರಲ್ಲಿ ಇರೋರನ್ನ ಬಿಟ್ಬಿಟ್ಟು ಎಲ್ಲೋ ಇರೋರಿಗೆ ಅವ್ರಿಗೆ ಅನುಕೂಲ ಮಾಡಿಕೊಡೋಕ್ಕಾಗುತ್ತಾ? ಊರಲ್ಲಿ ಇದ್ದು ಕೇಳಿ ಇಂಥ ಅನುಕೂಲ ಬೇಕು ಅಂತ. ಅವತ್ತು ಮಾಡಿಕೊಡಿಲ್ಲ ಅಂತಂದರೆ ಅವತ್ತು ನಾವು ನೋಡ್ಕೋಬೋದಲ್ಲ. ಅವತ್ತಿಗೂ ಕಂಪ್ಲೇಂಟ್ ಕೊಡಲಿ, ಅವತ್ತು ನಮಗೆ ಈ ರೀತಿ ಮಾಡ್ತಿದ್ರಲ್ಲಣ್ಣ ಅಂತ ಕೇಳಲಿ, ಅದಕ್ಕೆ ತಲೆ ಬಾಗ್ಬೋದಲ್ಲ. ಏನೂ ಇಲ್ದ್ರೇನೇ ಎಲ್ಲೋ ಇದ್ದು ನಿನಗೆ ಈ ಊರಲ್ಲಿ ನಡೆಯೋಂಥ ವಿಷಯಗಳೆಲ್ಲ ಯಾರು ಹೇಳ್ತಿದ್ದಾರೆ ನಿನಗೆ? ನೀನು ಇಟ್ಕೊಂಡಿರೋ ಹೆಸ್ರಿಗಾದ್ರೂ ಒಂದು ಮರ್ಯಾದೆ ಬೇಡವಾ? ಗಣೇಶ ಅಂತ ಇಟ್ಕೊಂಡಿದೆಯಲ್ಲ, ಆ ಹೆಸ್ರಿಗೆ ಒಂದು ಗೌರವ ಬೇಡವಾ? ದೇವ್ರ ಹೆಸ್ರು ಇಟ್ಕೊಂಡು ಹಾಂ, ಇವೆಲ್ಲ ಸುಳ್ಳು ಆಪಾದನೆಗಳು ಸರ್ ಇವೆಲ್ಲ. ನಾನು ಈ ಊರು ಸೊಸೆ ಸರ್, ನಾನು ಸೊಸೆ. ಇವಾಗ ಅವ್ರ ಮನೆಗೆ ಹೋದರೆ, ಅಣ್ಣವ್ರ ಮನೆಗೆ ಹೋದರೆ ನಾವು ಹೆಣ್ಮಕ್ಳ ಥರ ಮನೆಯೆಲ್ಲ ಓಡಾಡ್ಕೊಂಡು ಬರ್ತೀವಿ ನಾವು. ಅಷ್ಟೇ ಗೌರವ, ಅಷ್ಟೇ ಒಂದು ಮರ್ಯಾದೆ ಕೊಡ್ತಾರೆ ಸರ್ ನಮಗೆ. ಅಂಥದ್ರಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ, ಆ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ ಅಂತಂದರೆ ಏನು ಅರ್ಥ ಇದು? ಅವ್ರು ಹೆಣ್ಮಕ್ಳಿಗೆ ಈ ತೊಂದರೆಗಳಾಗಿದೆಯಾ? ಯಾರಾದರೂ ಇದುವರೆಗೂ ನನ್ನ ಮದುವೆ ಆದ ಕಾಲದಾಗಿಂದ ಇದುವರೆಗೂ ನನ್ನ ಕಿವಿಗೆ ಇದುವರೆಗೂ ಬಿದ್ದಿಲ್ಲ ಸರ್. 32 ವರ್ಷ ಆಯಿತು ನನಗೆ ಬಂದು. ಈಗ ನಮ್ಮ ಮಕ್ಕಳು ಅವ್ರ ಮನೆಯಲ್ಲಿ ಒಬ್ಬ ಅಣ್ಣ ತಮ್ಮದ್ರು ಮಕ್ಕಳ ಥರ ಬೆಳೀತಾ ಇದ್ದಾರೆ, ಓಡಾಡ್ಕೊಂಬರ್ತಾರೆ ಅವ್ರ ಜೊತೆಯಲ್ಲೇ ಹೋಗಿ. ಈಗ ಒಂದು ಜಾತಿ ಭೇದ ಇಲ್ಲ. ಮನೆ ಹತ್ರ ಬನ್ನಿ ಒಳಗೆ ಬನ್ನಿ ಅಂತೇಳಿ ಕೂರಿಸಿ ಅವ್ರನ್ನ ಮರ್ಯಾದೆ ಕೊಟ್ಟು ಒಂದು ಹಾಲು ಕೊಟ್ಟು ಕಳಿಸ್ತಾರೆ ಅವರು. ಅವ್ರ ಮನೇಲಿ ಹೆಂಗಸ್ರುಗಳು ಅಷ್ಟೇ, ಗಂಡಸರು ಅಷ್ಟೇ. ಒಂದು ಇವಾಗ MLA ಇವರು ಶರತ್ ಅಣ್ಣವರು ಅಷ್ಟೇ, ಯಾವುದೋ ಒಂದು ಸಂಘದ ಲೋನ್ ಆಗಬೇಕಾಗಿತ್ತು. ಅವರು ಮೇಡಮ್ ಬಂದು ಇದು ಅಂಬೇಡ್ಕರ್ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಅವರು ಆ ಮೇಡಮ್ನವ್ರೆ ಈ ಥರ MLA ಹತ್ರ ಹೋಗಿ ಮಾತಾಡ್ಬೇಕು ನಾವು, ಅವರು ಇದು ಮಾಡಿದ್ರೇ ನಾವು ಮುಂದಕ್ಕೆ ಪಾಸ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಬಾ ಹೋಗೋಣ ನಡಿ ಅಂತಂದ್ರೆ. ಅವತ್ತು ತುಂಬ ಜನ ಇತ್ತು. ಅಣ್ಣ ಈ ಥರ ಹಿಂಗೈತೆ ಅವರು ಹೇಳಿದ್ರು, ಇವರು ಡ್ರೈವರ್ ಯಾರೋ ಇದ್ದರು, ಅಣ್ಣ ಈ ಥರ ಹಿಂಗೆ ಮೇಡಮ್ ಬಂದಿದ್ದಾರೆ ಅಂತ. ಫಸ್ಟ್ ಅವ್ರನ್ನ ಕರೀರಪ್ಪ ಅಂತೇಳಿ ಒಳಗಡೆ ಕರೆಸ್ಬಿಟ್ಟು ಏನಮ್ಮ ಸಮಸ್ಯೆ? ಅಣ್ಣ ಈ ಥರ ಹಿಂಗೆ ಯಾವುದೋ ಲೋನ್ ಆಗಬೇಕಾಗಿತ್ತು.
ಹಾಗೆ ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಯಾಕಪ್ಪ ಇಷ್ಟು ಲೇಟ್ ಮಾಡ್ತಾಯಿದ್ದೀರಿ ಮಾಡಿಕೊಡ್ರಿ ಇವ್ರಿಗೆ. ಸರ್ ವಾರಕ್ಕೆ 2 ಲಕ್ಷ ರೂಪಾಯಿ ಇದು ಲೋನ್ ಮಾಡಿಕೊಟ್ಟಿದ್ದಾರೆ. ಇವಾಗ ಅವರು ಸಂಘದವರು ನೆನೆಸ್ಕೊಂತಾರೆ ಸರ್. ಅವರು ಎಷ್ಟೋ ಲೇಟಾಗಿದ್ದು ಲೋನ್ಗಳೆಲ್ಲ ನಮ್ಗೆ ಇದು ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ ನಮ್ಮ MLA ಅವರು ಅಂತ ಶರತ್ತಣ್ಣವರು. ಅಷ್ಟೇ ಗೌರವ ಸರ್, ಅಷ್ಟೇ ಮರ್ಯಾದೆ ಕೊಡ್ತಾರೆ. ಸಂಘಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ರಮ್ಮ, ಚೆನ್ನಾಗಿ ಇದು ಮಾಡ್ಕೊಳ್ರಮ್ಮ, ಹೋಗ್ರಮ್ಮ, ಅನುಕೂಲ ಪಡ್ಕೊಳ್ರಮ್ಮ, ಸಂಘಗಳಿಂದ ನಿಮ್ಗೆ ಇದು ಗೌರ್ಮೆಂಟಿಂದ ಏನೇನು ಅನುಕೂಲಗಳು ಬರುತ್ತೆ ಅವೆಲ್ಲ ಪಡ್ಕೊಳ್ರಮ್ಮ ಅಂತ ಹೇಳ್ಕೊಟ್ಟು ಹೋಗ್ತಾರೆ. ಈ ಥರ ಸುಳ್ಳು ಆಪಾದನೆಗಳು ಸರ್, ಇವೆಲ್ಲ ಸುಳ್ಳು. ನಮಸ್ತೆ ಸರ್, ನನ್ನ ಹೆಸರು ಕವಿತಾ ಅಂತ, ಆಶಾ ಕಾರ್ಯಕರ್ತೆಯ ಕೆಲಸ ಮಾಡ್ತಾಯಿದ್ದೀನಿ. ಮದುವೆಯಾಗಿ 25 ವರ್ಷ ಆಯಿತು. ಇದೇ ಊರಿನ ಸೊಸೆ. ಕೆಲಸ 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿಗೂ ಸತೀಶ್ ಅಣ್ಣ ನಮ್ಮನ್ನ ಸ್ವಂತ ಅಕ್ಕ ತಂಗಿರ ಥರ ನೋಡ್ಕೊಂಡಿದ್ದಾರೆ. 100 ಜನ ನ್ಯಾಯ ಕೇಳೋಕೆ ಅಲ್ಲಿ ಜನ ಇದ್ರೂ ಆ ಹೆಣ್ಣು ಮಗುಗೆ ಏನು ಕಷ್ಟ ಅಂತ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಮತ್ತು ನನಗೆ ಒಂದು ಪರ್ಸನಲ್ ಪ್ರಾಬ್ಲಮ್ ಬಂದಿದ್ದರಿಂದ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನಿದ್ದೀನಮ್ಮ, ಭಯ ಪಡಬೇಡ ಅಂತ ಒಂದು ಧೈರ್ಯ ಹೇಳಿದ್ದಾರೆ. ನಾವು ನನ್ನ ಮಕ್ಕಳು ಮತ್ತು ನಮ್ಮೂರಿನ ಗ್ರಾಮಸ್ಥರು ಅವ್ರಿಗೆ ಚಿರಋಣಿ. ಮತ್ತು ಯಾವುದೇ ಒಂದು ಎಲ್ಲೇ ಒಂದು ಏನೇ ಪ್ರಾಬ್ಲಮ್ ಆದ್ರೂ ನಮ್ಮನ್ನೆಲ್ಲೂ ಬಿಟ್ಕೊಡಲ್ಲ. ಮತ್ತು ನಮ್ಮೂರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ 15 ವರ್ಷದಿಂದ. ಇಲ್ಲಿ ನೀರಿನ ಸಮಸ್ಯೆ ಆಗೋದು ನನಗೆ, ಇಲ್ಲ ಅಂಗನವಾಡಿ ಕಾರ್ಯಕರ್ತೆಗೆ, ಇಲ್ಲ ಅಂದರೆ ಗ್ರಾಮ ಪಂಚಾಯತಿವರೆಗೆ, ಇಷ್ಟು ಜನಕ್ಕೆ ಗೊತ್ತು. ಇವ್ರು ಎಲ್ಲೋ ಹೋಗಿ ಸಂಸಾರ ಮಾಡ್ತಾಯಿದ್ದಾರೆ. ಇವ್ರಿಗೆ ನಮ್ಮೂರಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ನಮ್ಮೂರಿಂದು ಉಸಾವರಿ ಅವ್ರಿಗೆ ಬೇಕಾಗಿಲ್ಲ. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ನಮ್ಮ ಅಣ್ಣ ಸತೀಶ್ ಅಣ್ಣ ಇರೋದ್ರಿಂದನೇ ನಾವು 4 ಜನದ ಮಧ್ಯ ಧೈರ್ಯವಾಗಿ ಇವತ್ತಿಗೂ ಕೆಲಸ ಮಾಡ್ತಾಯಿದ್ದೀವಿ. ನಾವು ಹೆಣ್ಣು ಮಕ್ಕಳು ಅಂದ್ಬಿಟ್ಟು ಎಲ್ಲೂ ನಾವು ಧೈರ್ಯ ಕಳ್ಕೊಂಡಿಲ್ಲ. ಆ ಧೈರ್ಯ ಬಂದಿದ್ದೆ ಅವರಿಂದ. ನಮಗೆ ಒಂದು ಕೆಲಸ ಮಾಡೋ ಹುಮ್ಮಸ್ ಬಂದಿದ್ದೆ ಅವರಿಂದ. ನಮಗೇನೊಂದು ಕಷ್ಟ ಸುಖಕ್ಕೆ ಸ್ಪಂದಿಸೋ ಏಕೈಕ ಜೀವಿ ಅಂದರೆ ಸತೀಶ್ ಅಣ್ಣ ಮತ್ತು ಅವ್ರ ಫ್ಯಾಮಿಲಿ. ನಾವು ಏನು ಇಲ್ಲಿ ಏನು ಇದು ಮಾಡ್ತಾಯಿದ್ದೀವೋ ಅದು ನಮಗೆ ಗೊತ್ತು. ನಮ್ಮೂರಿನ ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ, ಹೆಣ್ಣು ಮಕ್ಕಳ ಬಗ್ಗೆ ಚೀಪಾಗಿ ಮಾತಾಡೋದಾಗಲಿ ಮಾತಾಡಿದರೆ ಸರಿ ಹೋಗಲ್ಲ. ನೀನು ರಾಜಕೀಯದ ಬಗ್ಗೆ ಮಾತ್ರ ಮಾತಾಡಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಯಾರೂ ಇಲ್ಲಿ ಸುಮ್ಮನೆ ಇದು ಮಾಡಲ್ಲ. ನೀನು ಹೆಣ್ಣು ಮಕ್ಕಳ ಬಗ್ಗೆ ಫಸ್ಟು ಸರಿಯಾಗಿ ಮಾತಾಡೋದು ಕಲಿ. ನಿಮ್ಮ ಮನೇಲೂ ಹೆಣ್ಮಕ್ಳಿದೆ, ಹೆಣ್ಮಕ್ಳು ಒಬ್ಬೊಬ್ಬರೇ ಹೋಗ್ಬೇಕು ಅಂತ ಹೇಳಿದೆಯಲ್ಲ, ಹಂಗಾದ್ರೆ ನಿಮ್ಮ ಅಮ್ಮನೂ ಎಣ್ಣೆ, ನಿಮ್ಮ ಅತ್ತಿಗೆನೂ ಎಣ್ಣೆ, ನಿನ್ನ ಹೆಂಡ್ತಿನೂ ಎಣ್ಣೆ. ಫಸ್ಟು ಅದು ಮೈಂಡಲ್ಲಿ ಇಟ್ಕೋ. ನಿನಗೂ 2 ಮಕ್ಕಳು, ಹೆಣ್ಮಕ್ಳು ತಂದೆ ನೀನು. ಫಸ್ಟ್ ಅದು ಮೈಂಡಲ್ಲಿ ಇಟ್ಕೊಂಡು ಏನು ಮಾತಾಡ್ತಾ ಇದೀಯಾ ಅನ್ನೋದನ್ನು ಗಮನ ಇಟ್ಕೊಂಡು ಮಾತಾಡು. ಹೆಣ್ಣು ಮಕ್ಕಳ ಸುದ್ದಿಗೆ ಮಾತ್ರ ಬಂದರೆ ಈ ಸತಿ ಹೆಣ್ಣು ಮಕ್ಕಳೇ ನಿನ್ನ ಮೇಲೆ ರಚ್ಚಿಗೆ ಹೇಳ್ತಾರೆ. ಇದಂತೂ ನಿಜ. ಒಟ್ಟಾರೆ ಗಣೇಶ್ ಆರಾಧ್ಯರವರು ಸುಳ್ಳು ಹೇಳಿಕೆಗಳನ್ನ ನೀಡಿದ್ದು ಜನರನ್ನ ದಾರಿ ತಪ್ಪಿಸಲು ಮುಂದಾಗಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಗ್ರಾಮವನ್ನ ಒಡೆಯಲು ಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಅಂತ ನಾನು ಇಲ್ಲೇ ಈ ಬೆಣ್ಣಗಾನಹಳ್ಳಿ ದಲಿತ ಒಬ್ಬ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ಇವರೇನೋ ಹೇಳ್ತಾರೆ, ಇನ್ನೋರು ಸ್ವಲ್ಪ ಅವ್ರ ತಲೆಯಲ್ಲಿ ಏನು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಜಾತಿ ಭೇದ ಅಂತ ಹೇಳ್ತಾರೆ. ಇದೇ ನಮ್ಮ ಸತೀಶ್ ಗೌಡರು ನನ್ನ ಸಾಕಿ ಆಚೆ ಬಿಟ್ಟಿದ್ದಾರೆ. ಅವರು ನನ್ನ ಸ್ವಂತ ತಟ್ಟೆದಲ್ಲಿ ಕುತ್ಕೊಂಡು ಊಟ ಮಾಡಿಸಿದ್ದಾರೆ. ಇದು 100%. ಅವ್ರ ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡಿಸಿ ಜಾತಿ ಭೇದ. ನಾನು ಬಾಕ್ಲಲ್ಲಿ ನಿಂತ್ಕೊಂಡ್ರೆ ಒಳಗಡೆ ಬರಲ್ಲ, ಒಳಗಡೆ ಕುತ್ಕೊಳ್ಳೋ ಆ ಥರ ಮಾಡಿರತಕ್ಕಂಥ ವ್ಯಕ್ತಿ ಅವರು. ಅಂಥವ್ರ ಬಗ್ಗೆ ಈ ಥರ ಮಾತಾಡ್ತಾರೆ ಅಂದರೆ ಅದು ತುಂಬ ಖಂಡನೀಯ ಆಗ್ತದೆ. ನಮಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಅಂದರೆ ನಾವು ಗೌಡ್ರನ್ನ ಹತ್ರನಿಂದ ನೋಡಿರೋದ್ರಿಂದ ನಾವು ಹೇಳ್ತಾ ಇದ್ದೀವಿ. ಜಾತಿ ಭೇದ ಅನ್ನೋದಕ್ಕೆ ಅವ್ರು ಹೇಳಿರೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಆ ಥರ ನಮ್ಮ ಊರಲ್ಲಿ ಹುಡುಗರಾಗ್ಬೋದು, ದೊಡ್ಡವರಾಗ್ಬೋದು. ಇವಾಗ ನೋಡಿರಿ, ನಮ್ಮ ಗೌಡ್ರ ಮನೆಗೆ ಹೋದರೆ ಎಲ್ಲ ಕಡೆ ಓಡಾಡಕ್ಕೆ ಬಿಡ್ತಾರೆ ನಮ್ಮನ್ನು. ಇನ್ನೆಲ್ಲಿ ಜಾತಿ ಭೇದ? ನೀರು ಏನಕ್ಕೆ ನೀರಿಲ್ಲ? ನಾನು ಸಂಪು ನೀರು ಬಿಲ್ ಕಟ್ಟಿ ಸುಮಾರು 5 ವರ್ಷ ಆಗಿದೆ. ನನ್ನ ಗ್ರಾಮದಲ್ಲಿ ನಮ್ಮ ಗೌಡ್ರು ಯಾಕೆ ಕಟ್ಟಿಲ್ಲ ಅಂತ ಕೇಳಿಲ್ಲ. ಯಾಕಂದರೆ ಅವರು ಸ್ವಂತ ಬೋರ್ ಕೊರೆಸ್ತಾರೆ, ಮುಡಿಸ್ತಾರೆ, ಮನೆಗೆ ನೀರು ಬಿಡ್ತಾರೆ. ಈಗ ನಮ್ಮ ಮನೇಲಿ ಎಲ್ಲ ಕಡೆ ಕರ್ನಾಟಕದಲ್ಲಿ ನೀರು ಅಭಾವ ಇರ್ಬೋದು, ನಮ್ಮೂರಲ್ಲಿ ಇಲ್ಲ. ಹೇಳ್ತಾರೆ ಅವ್ರು ಯಾರೋ MLA ಹೇಳಿದ್ರು ನೀರು ಬಿಡ್ತಾರೆ, ಆ MLA ಹೇಳಿದ್ರು ನೀರು ಬಿಡ್ತಾರೆ. ನಮ್ಗೆ ಯಾರು ಬೇಡ ಸ್ವಾಮಿ, ನಮ್ಮ ಗೌಡ್ರಿದ್ದಾರೆ, ನಮಗೆ ನೋಡ್ಕೊತಾರೆ ನಮ್ಮನ್ನು. ನೀವು ಯಾರನ್ನು ಕರ್ಕೊಂಡು ಬರೋದು ಬೇಡ, ನಮ್ಮ ಕೆರೆ ತುಂಬಿಸೋದು ಬೇಡ, ನಮ್ಗೆ ಊರಿಗೆ ನೀರು ಬಿಡೋದು ಬೇಡ. ಇರೋ ಊರನ್ನ ನೆಮ್ಮದಿಯಾಗಿ ಇರೋಕ್ಕೆ ಬಿಟ್ಟರೆ ಸಾಕು. ಅದೊಂದು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.